ಲೆಕ್ಕ ಬಿಟ್ಟವ ಲೋಕ ಬಿಟ್ಟ ಅನ್ನೋ ಒಂದು ಮಾತಿದೆ ಸರ್. ಲೆಕ್ಕಾಚಾರ ಇಲ್ಲದೇ ಇದ್ರೆ ನಾವು ಏನನ್ನೂ ಸರಿಯಾಗಿ ಮಾಡೋಕ್ಕಾಗಲ್ಲ. ಒಂದು ಸಂಸ್ಥೆ ಸರಿಯಾಗಿ ನಡ್ಸೋಕ್ಕಾಗಲ್ಲ, ಮನೆ ಸರಿಯಾಗಿ ನಡ್ಸೋಕ್ಕಾಗಲ್ಲ, ವ್ಯಕ್ತಿ ಸರಿಯಾಗಿ ಮುಂದೆ ಹೋಗಲ್ಲ. ಹೂಡಿಕೆ ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್. ಆದರೆ ಹೂಡಿಕೆನೇ ಮೊದಲನೇ ಆದ್ಯತೆ ಅಲ್ಲ. ತುಂಬ ಸಮಸ್ಯೆಗಳಿಗೆ ಮೂಲಭೂತವಾಗಿ ಹಣಕಾಸಿನ ಸಮಸ್ಯೆಯೇ ಕಾರಣ ಆಗಿರುತ್ತೆ, ನಮಗದು ಗೊತ್ತಿರಲ್ಲ. ಗೆಟ್ ಕ್ವಿಕ್ ರಿಚ್. ಈಗ ರಾತ್ರೋರಾತ್ರಿ ಶ್ರೀಮಂತರು ಯಾರೂ ಆಗಿಲ್ಲ. ನಾವು ಗಳಿಕೆ ಅಥವಾ ಆರ್ಥಿಕವಾಗಿ ಸ್ಥಿತಿವಂತರಾಗೋದು ಒಂದು ಪ್ರಾಸೆಸ್. ಇಟ್ ಟೇಕ್ಸ್ ಟೈಮ್. ನನ್ನ ಹತ್ರ ದುಡ್ಡಿದೆ ಅಂತ ತೋರಿಸ್ಕೊಳ್ಳೋದು ಮುಖ್ಯ ಅಲ್ಲ, ನನ್ನ ಹತ್ರ ನಿಜವಾಗೂ ದುಡ್ಡಿರೋದು ಮುಖ್ಯ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಮನಿ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಮನಿ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಶರತ್ MS ಅವರು. ಅವರ ಪುಸ್ತಕ ಇತ್ತೀಚೆಗೆ ಬಂದಿರುವಂಥದ್ದು. ಶರತ್ ಅವರು ಪತ್ರಕರ್ತರು ಹೌದು, ಓಕೆ, ಅಂಕಣಕಾರರು ಹೌದು, ಲೇಖಕರು ಹೌದು. ಈಗ ನಾನು ಅವರನ್ನು ಲೇಖಕರಾಗಿ ನೋಡ್ತಾ ಇದ್ದೀನಿ. ಫಿನಾನ್ಸ್ ಸಂಬಂಧಪಟ್ಟಂತೆ ಪುಸ್ತಕ ಮಿಡ್ಲ್ ಕ್ಲಾಸ್ ಟು ರಿಚ್ ಅಂತ ಬಹುರೂಪಿ ಪ್ರಕಾಶನ ಇದನ್ನು ಪಬ್ಲಿಷ್ ಮಾಡಿದೆ. ಇದನ್ನು ನೀವು ಬೈ ಮಾಡಿ ಓದಿ ಅಂತ ಕೇಳ್ಕೊಳ್ತೀನಿ. ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಆಸಕ್ತರು ದಯವಿಟ್ಟು ನೋಡಿ. ನಾನು ಒಂದು 4-5 ವರ್ಷದ ಹಿಂದೆ ಒಬ್ಬ ಫ್ರೆಂಡ್ ಸುಮಿತ್ ಅನ್ನೋ ಜೊತೆ ಮಾತಾಡ್ತಾ ಇದ್ದೆ. ಅವರೊಂದು ಭಾಳ ಇಂಟ್ರೆಸ್ಟಿಂಗ್ ವಿಚಾರ ಹೇಳಿದ್ರು ನನಗೆ. ನೋಡಿ ಗೌರೀಶ್, ನಮ್ಮಲ್ಲಿ ಹೆಂಗಿದೆ ಅಂದರೆ ಜಗತ್ತಲ್ಲಿ ಈ ಡಿಗ್ರಿ ಮುಗಿದ್ರೂ ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ಪ್ರತಿದಿನ ಏನು ಊಟ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಓಕೆ, ಪ್ರತಿದಿನ ಏನು ನಮ್ಗೆ ಎಷ್ಟು ಬೇಕು, ನಮಗೆ ಈ ಕಾರ್ಬ್ಸ್ ಎಷ್ಟು ಬೇಕು, ನಮ್ಗೆ ವಿಟಮಿನ್ಸ್ ಎಷ್ಟು ಬೇಕು, ನಮ್ಗೆ ಪ್ರೋಟೀನ್ ಎಷ್ಟು ಬೇಕು ಅನ್ನೋದು ಗೊತ್ತಿಲ್ಲ ಅಂತ ಹೇಳಿದರು. ನನಗೂ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಆವಾಗ ಈಗೂ ಸ್ವಲ್ಪ ಅರ್ಥ ಮಾಡ್ಕೊಂಡಿದ್ದೀನಿ. ಹೌದಲ್ವಾ ಅಂತ ಅನ್ನಿಸ್ತು ನನಗೆ. ನಾವು ಏನೋ ಊಟ ಮಾಡ್ತೀವಿ. ಬೆಳಗ್ಗೆ ಕೆಲವೊಂದು ಸಲ ಬೆಳಗ್ಗೆ ಇಡ್ಲಿ ತಿಂದು, ಓಕೆ, ಮಧ್ಯಾಹ್ನ ದೋಸೆ ತಿಂದು, ರಾತ್ರಿ ಅನ್ನ ತಿಂದು ಮಲ್ಕೋತೀವಿ. ಎಲ್ಲ ಅಕ್ಕಿನೇ ತಿಂದಿರ್ತೀವಿ ಅಲ್ವಾ. ಕೆಲವೊಂದು ಸಲ ಗೋಧಿ ಉಪ್ಪಿಟ್ಟು ತಿಂದು, ಚಪಾತಿ ತಿನ್ಕೊಂಡು, ಗೋಧಿದೇ ಇನ್ನೊಂದು ಏನೋ ತಿನ್ಕೊಂಡು ಮಲ್ಕೊಂಡಿರ್ತೀವಿ. ಅಂದರೆ ನಾವು ಸಮತೋಲಿತ ಆಹಾರ ತೊಗೊಳ್ಳಲ್ಲ. ಯಾಕೆ ಈ ಮಾತು ಹೇಳ್ತೀವಿ? ಈ ಆಹಾರದ ಬಗ್ಗೆ ಮಾತಾಡ್ತಾ ಇಲ್ಲ ನಾವು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಹೇಗೆ ನಮಗೆ ಡಿಗ್ರಿ ಆದರೂ ನಮ್ಗೆ ಏನು ಊಟ ಮಾಡಬೇಕು ಅನ್ನೋದು ಗೊತ್ತಿಲ್ವೋ, ಹಾಗೆ ಡಿಗ್ರಿ ಆದರೂ ಕೂಡ, ವಯಸ್ಸಾದರೂ ಕೂಡ ನಮಗೆ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಹೇಗೆ ಮಾಡ್ಕೋಬೇಕು ಅನ್ನೋದು ನಮ್ಗೆ ಗೊತ್ತಿರಲ್ಲ. ಯಾಕೆ ಗೊತ್ತಿರಲ್ಲ ಅಂದರೆ ನಮ್ಗೆ ಯಾರೂ ಕಲಿಸಿರಲ್ಲ ಅನ್ನೋದು ಒಂದು ಕಾರಣ. ಆದರೆ ಅದು ನೆಪ ಆಗಬಾರ್ದು. ಈಗ ಕಲಿಯೋಕ್ಕೆ ನಮಗೆ ಅವಕಾಶಗಳಿದೆ, ಕಲಿಬೇಕು. ಹೀಗಾಗಿ ನಾನು ಶರತ್ ಅವ್ರಿಗೆ ಕೇಳ್ಕೊಳ್ತೀನಿ, ಏನು ಫಿನಾನ್ಷಿಯಲ್ ಪ್ಲ್ಯಾನಿಂಗ್ ಅಂದರೆ ಏನು, ಇದನ್ನ ಹೇಗೆ ಮಾಡಬೇಕು ಮತ್ತು ಯಾರೆಲ್ಲ ಮಾಡಬೇಕು? ಈಗ ನೋಡಿ ಸರ್, ನೀವು ಹೇಳ್ತಿದ್ರಿ ಆಗಲೇ ನಮಗೆ ಊಟ ಮಾಡೋದು ಬರಲ್ಲ ಅನ್ನೋದಕ್ಕೆ. ನೋಡಿ, ನನಗೆ ಅದಕ್ಕೊಂದು ಜೋಕ್ ನೆನಪಂತು. KC ರಘು ಅಂತೇಳಿ ಆಹಾರ ತಜ್ಞರು ಇದ್ರು, ಅವರು ಈಗಿಲ್ಲ. ಅವರೊಂದು ಯಾವಾಗಲೂ ಒಂದು ಮಾತು ಹೇಳೋರು, ನಮ್ಮ ಊಟ ಹೆಂಗೆ ಅಂದರೆ ಅನ್ನದ ಗುಡ್ಡ ಸಾರಿನ ಹೊಳೆ ಅಂತ. ಸೊ ಹಾಗೇನೆ ನಮ್ಮ ಹೂಡಿಕೆಗಳಲ್ಲೂ ಕೂಡ ನಾವು ದಿಕ್ಕು ತಪ್ಪೋದೇ ಜಾಸ್ತಿ. ಯಾಕೆ ಅಂತ ಹೇಳಿದ್ರೆ, ನಾವು ಆಗಲೇ ಹೇಳ್ತಿದ್ದೆ, ನಾವು 18-19 ವರ್ಷ KG ಇಂದ ಹಿಡ್ಕೊಂಡು ಮಾಸ್ಟರ್ ಡಿಗ್ರಿವರೆಗೆ ಓದಿದ್ರು ಕೂಡ ಶಿಕ್ಷಣದ ಯಾವ ಹಂತದಲ್ಲೂ ನಾವು ಮನಿ ಮ್ಯಾನೇಜ್ಮೆಂಟ್ ಕಲಿಯಲ್ಲ, ಅಥವಾ ನೀವು ಹೇಳ್ದಂಗೆ ಆಹಾರದ ಜ್ಞಾನದ ಬಗ್ಗೆನೂ ಕೂಡ ನಮ್ಗೆ ಗೊತ್ತಾಗಲ್ಲ. ಇದರ ಸಮಸ್ಯೆ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಕೆಲ್ಸಕ್ಕೆ ಸೇರ್ತೀವಿ, ನಂತರ ಮದುವೆ ಆಗುತ್ತೆ, ಇದೆಲ್ಲ ಹಂತದಲ್ಲೂ ಕೂಡ ನಾವು ಫಿನಾನ್ಷಿಯಲಿ ಫೇಲ್ ಆಗ್ತಾ ಹೋಗ್ತೀವಿ. ಫಿನಾನ್ಷಿಯಲ್ ಪ್ಲ್ಯಾನಿಂಗ್ ಇದ್ದರೆ ಭಾಳಷ್ಟು ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಈಗ ನೋಡಿ, ದುಡ್ಡಿನಿಂದ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗದೆ ಹೋಗ್ಬೋದು, ಆದರೆ ಬಹುತೇಕ ಸಮಸ್ಯೆಗಳಿಗೆ ಮೂಲ ಏನಂತ ಹೇಳಿದ್ರೆ ದುಡ್ಡೇ ಆಗಿರುತ್ತೆ. ಸೊ ಇದನ್ನು ನಾವು ನೆನಪಲ್ಲಿ ಇಟ್ಕೋಬೇಕು ಸರ್. ಹಾಗಾದರೆ ಎಲ್ಲಿಂದ ಫಿನಾನ್ಷಿಯಲ್ ಪ್ಲ್ಯಾನಿಂಗ್ ಶುರು ಮಾಡಬೇಕು ಅಂತ ಹೇಳಿದ್ರೆ, ನೋಡಿ, ನಮ್ಮ ದೇಶಕ್ಕೊಂದು ಬಜೆಟ್ ಇದೆ. ನೀವೀಗ ಗೌರಿ ಶಕ್ಕಿ ಸ್ಟುಡಿಯೋ ನಡೆಸ್ತಿದ್ರೆ ನಿಮ್ಮ ಆ್ಯನ್ಯುಯಲ್ ಬಜೆಟ್ ಅಂತೇಳಿ ನಿಮ್ಗೊಂದು ಅಂದಾಜಿರುತ್ತೆ. ಹಾಗೆಯೇ ನಮ್ಮ ಕುಟುಂಬಕ್ಕೂ ಒಂದು ಬಜೆಟ್ ಇರಬೇಕು. ನಮಗೆ ಬರ್ತಿರೋ ಆದಾಯ ಎಷ್ಟು, ನಾವು ಎಷ್ಟು ಖರ್ಚು ಮಾಡಬೇಕು, ಈ ವರ್ಷದಲ್ಲಿ ನಮ್ಮ ಗುರಿಗಳೇನು, ನಾವು ಏನನ್ನು ಮಾಡಬೇಕು, ಏನನ್ನು ಮಾಡಬಾರ್ದು, ಯಾವುದನ್ನು ಮುಂದೂಡಬೇಕು. ಮೊದಲನೇದು ಬಜೆಟಿಂಗ್. ಲೆಕ್ಕ ಬಿಟ್ಟವ ಲೋಕ ಬಿಟ್ಟ ಅನ್ನೋ ಒಂದು ಮಾತಿದೆ ಸರ್. ಲೆಕ್ಕಾಚಾರ ಇಲ್ಲದೇ ಇದ್ರೆ ನಾವು ಏನನ್ನೂ ಸರಿಯಾಗಿ ಮಾಡೋಕ್ಕಾಗಲ್ಲ. ಒಂದು ಸಂಸ್ಥೆ ಸರಿಯಾಗಿ ನಡ್ಸೋಕ್ಕಾಗಲ್ಲ, ಮನೆ ಸರಿಯಾಗಿ ನಡ್ಸೋಕ್ಕಾಗಲ್ಲ, ವ್ಯಕ್ತಿ ಸರಿಯಾಗಿ ಮುಂದೆ ಹೋಗಲ್ಲ. ಸೊ ಲೆಕ್ಕ ಅನ್ನೋದು, ನಾನು ಲೆಕ್ಕ ಗೊತ್ತಿಲ್ಲದೆ ಆದರೂ ಪರವಾಗಿಲ್ಲ, ಲೆಕ್ಕಾಚಾರ ಗೊತ್ತಿರಬೇಕು. ಇದು ತುಂಬ ಇಂಪಾರ್ಟೆಂಟು. ಸೊ ಲೆಕ್ಕಾಚಾರ ಅಂತ ಬಂದಾಗ ನಾನು ಹೇಳಿದ್ನಲ್ಲ, ಫಿನಾನ್ಷಿಯಲ್ ಪ್ಲ್ಯಾನಿಂಗಲ್ಲಿ ಮೊದಲನೇ ಹಂತ ಬಜೆಟಿಂಗ್. ಯಾವುದಕ್ಕೆ ಖರ್ಚು ಮಾಡಬೇಕು, ಯಾವುದಕ್ಕೆ ಖರ್ಚು ಮಾಡಬಾರ್ದು ಅನ್ನೋ ಕ್ಲಾರಿಟಿ ಇರಬೇಕು. ನಮ್ಮ ಆದಾಯದಲ್ಲಿ ಒಂದು 50-30-20 ಅಂತೇಳಿ ಒಂದು ರೂಲ್ ಇದೆ ಸರ್. 50 ನಮ್ಮ ಅಗತ್ಯಗಳಿಗೆ ಖರ್ಚು ಮಾಡಬೇಕು,
ಏನಪ್ಪ ನಾವು ಊಟ, ವಸತಿ, ರೆಂಟು, ದಿನಸಿ, ರೆಂಟು, ಈ ಥರದ ವಿಚಾರಗಳು ಕಳಿಸ್ಬೇಕು. ಫ್ಯೂಯಲ್ಲು, ಈ ಥರ ಡೇಟಾ, ಈ ಥರದ ತುಂಬ ಅಗತ್ಯ ಖರ್ಚುಗಳಿಗೆ ಬಳಸಬೇಕು. 30%ಅನ್ನು ನಾವು ಲಕ್ಸುರಿ, ನಾನೊಂದು ಮೊಬೈಲ್ ತೊಗೋಬೇಕು ಅಂತ ಆಸೆ ಇರುತ್ತೆ, ನಂಗೊಂದು ಲ್ಯಾಪ್ಟಾಪ್ ಬೇಕು, ಗ್ಯಾಡ್ಜೆಟ್ಸ್ ಬೇಕು, ಅಥವಾ ನಾನೊಂದು ಸಿನಿಮಾ ನೋಡಬೇಕು ಹೊರಗಡೆ, ಕುಟುಂಬನ ಹೊರಗಡೆ ಕರ್ಕೊಂಡೋಗಿ ಎಲ್ಲೋ ಪಿಕ್ನಿಕ್ಕಿಗೆ ಕರ್ಕೊಂಡು ಹೋಗಬೇಕು, ಈ ರೀತಿಯ ವಿಚಾರಗಳಿಗೆ ಬಳಸ್ಬೋದು. ಇನ್ನು 20%ಅನ್ನು ಕಡ್ಡಾಯವಾಗಿ ಉಳಿಸ್ಲೇಬೇಕು. ಅಂದರೆ ಉದಾಹರಣೆಗೆ 1 ಲಕ್ಷ ರೂಪಾಯಿ ಒಬ್ಬ ವ್ಯಕ್ತಿಯ ಸಂಬಳ ಇದೆ ಅಂತ ಹೇಳಿದ್ರೆ ಕನಿಷ್ಠ 20,000 ರೂಪಾಯಿಯನ್ನು ಉಳಿಸ್ಲೇಬೇಕು. ಕನಿಷ್ಠ ಅಂತ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಏನಾಗುತ್ತೆ ಸರ್, ಭಾಳಷ್ಟು ಜನರ ಬದುಕಲ್ಲಿ ಸಂಬಳ ಜಾಸ್ತಿ ಆಗ್ತಿರುತ್ತೆ, ಉಳಿತಾಯ ಕಮ್ಮಿ ಆಗ್ತಿರುತ್ತೆ. ನಾವು ಈ 20% ಅನ್ನೋದನ್ನು ಜೀವನ ಪೂರ್ತಿ ಫಿಕ್ಸ್ ಇಟ್ಕೋತೀವಿ. ಸೊ 20 ಅನ್ನೋದು ಮಿನಿಮಮ್. ಸಾಧ್ಯ ಆದರೆ 25% ಉಳ್ಸೋಕ್ಕೆ ಸಾಧ್ಯನಾ, 30% ಉಳ್ಸೋಕ್ಕೆ ಸಾಧ್ಯನಾ, 1 ಲಕ್ಷದಲ್ಲಿ ನೀವು 40% ಅಂದರೆ 40,000 ಉಳ್ಸೋಕ್ಕೆ ಸಾಧ್ಯನಾ ಅಂತ ವಿಚಾರ ಮಾಡಬೇಕು. ಸೊ ಆ ಪರ್ಸೆಂಟೇಜ್ ಯಾಕೆ ಮುಖ್ಯ ಅಂದರೆ 1 ಲಕ್ಷ ಇದ್ದಾಗ 20,000 ಖರ್ಚು ಮಾಡಿರ್ತಾರೆ. ಈಗ 1,50,000 ಆದಾಗೂ ಕೂಡ 25,000 ಖರ್ಚು ಉಳಿಸ್ತಾ ಇರ್ತಾರೆ. ಯಾಕೆಂದರೆ 1,50,000 ಆಗ್ತಿದ್ದಂಗೆ ನಾವು ಏನೋ ಒಂದು ಕಮಿಟ್ಮೆಂಟ್ ಮಾಡ್ಕೊಂಡ್ಬಿಡ್ತೀವಿ, ಅದನ್ನು ಮಾಡ್ಕೊಡ್ಬಾರ್ದು. ಸೊ ಇದು ಒಂದು ಸರ್. ಹಾಗಾದರೆ ತುಂಬ ಜನರ ಸಮಸ್ಯೆ ಏನು ಅಂತ ಹೇಳಿದ್ರೆ, ನಂಗೆ ದುಡ್ಡೇ ಉಳ್ಸೋಕ್ಕಾಗ್ತಿಲ್ಲ ಅಂತ. ನಾವೇನು ಮಾಡ್ತೀವಿ, ಬಂದ ಆದಾಯದಲ್ಲಿ ಖರ್ಚು ಮಾಡಿದ ನಂತರ ಉಳಿದಿದ್ದು ಉಳಿತಾಯ ಅಂತೀವಿ. ನಾವು ಏನು ಮಾಡಬೇಕು ಫಸ್ಟು ಅಂತ ಹೇಳಿದ್ರೆ, ಬಂದ ಆದಾಯದಲ್ಲಿ ಉಳಿತಾಯ ಮಾಡಿದ ನಂತರ ಖರ್ಚನ್ನು ಮಾಡಬೇಕು. ಆದಾಯ ಮೈನಸ್ ಉಳಿತಾಯ ಈಸ್ ಈಕ್ವಲ್ ಟು ಖರ್ಚು. ಈ ಥಿಯರಿನ ನಾವು ಫಾಲೋ ಮಾಡಿದರೆ ನಾವು ಖಂಡಿತವಾಗಿ ಉಳಿಸ್ಲಿಕ್ಕೆ ಸಾಧ್ಯ. ನಾನು ಆಗಲೇ ಹೇಳಿದ್ನಲ್ಲ, ಲೈಫ್ ಸ್ಟೈಲ್ ಇನ್ಫ್ಲೇಷನ್. ನಂಗೆ ಸಂಬಳ ಜಾಸ್ತಿ ಆದಂಗೆ ನನ್ನ ಜೀವನ ಶೈಲಿಯ ಕ್ರಮವನ್ನು ಬದಲಿಸೋದು. ಲೈಫ್ ಸ್ಟೈಲ್ ಜಾಸ್ತಿ ಮಾಡ್ಕೊಂಡು ಹೋದರೆ ನಮ್ಗೆ ಎಷ್ಟು ದುಡ್ಡು ಬಂದರೂ ಸಾಕಾಗಲ್ಲ. ನಮ್ಮ ತಾತ ಯಾವಾಗಲೂ ಒಂದು ಮಾತು ಹೇಳೋರು, ಪಕ್ಕದ ಮನೆಯವರು ಓಲೆ ತಗೊಂಡ್ರು ಅಂತ ಆಚೆ ಮನೆಯವ್ರು ಕಿವಿ ಕಿತ್ಕೊಂಡ್ರಂತೆ ಅಂತ. ಸೊ ನಾವು ಆ ರೀತಿ ಮೈಂಡ್ ಸೆಟ್ ಅವರಾದರೆ, ಹರ್ಡ್ ಮೆಂಟಾಲಿಟಿ, ನಾವು ಇನ್ಯಾರನ್ನ ಅನುಕರಣೆ ಮಾಡ್ತೀವಿ ಅಂತ ಹೋದರೆ ಎಷ್ಟು ದುಡ್ಡು ಬಂದರೂ ಸಾಕಾಗಲ್ಲ. ಇನ್ನೊಬ್ರಿಗೆ ಇಂಪ್ರೆಸ್ ಮಾಡ್ತೀವಿ ಅಂತ ಹೊರಟ್ರೆ, ಇನ್ನೊಬ್ರಿಗೆ ಇಂಪ್ರೆಸ್ ಮಾಡ್ತೀವಿ. ನನ್ನ ಹತ್ರ ದುಡ್ಡಿದೆ ಅಂತ ತೋರಿಸ್ಕೊಳ್ಳೋದು ಮುಖ್ಯ ಅಲ್ಲ, ನನ್ನ ಹತ್ರ ನಿಜವಾಗೂ ದುಡ್ಡಿರೋದು ಮುಖ್ಯ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಭಾಳ ಚೆನ್ನಾಗಿದೆ ಈ ಪಾಯಿಂಟ್. ಸೊ ಅದು ತುಂಬ ಇಂಪಾರ್ಟೆಂಟು. ಆದಾಯ ಮೈನಸ್ ಉಳಿತಾಯ ಈಸ್ ಈಕ್ವಲ್ ಟು ಖರ್ಚು ಅನ್ನೋ ಪಾಲಿಸಿಯನ್ನು ನೀವು ಫಾಲೋ ಮಾಡಿ. ಒಂದು ಭಾಳ ಇಂಪಾರ್ಟೆಂಟ್, ನನಗೆ ತುಂಬ ಒಂದಷ್ಟು ವರ್ಷಗಳ ಹಿಂದೆ ನಾನು ಒಂದು ಓದಿದ್ದೆ, ರಿಚ್ ಅಂದರೆ ಯಾರು, ವೆಲ್ದಿ ಅಂದರೆ ಯಾರು ಅಂತ. ನಾವೆಲ್ಲ ರಿಚ್ ಆಗಿರ್ತೀವಿ, ವೆಲ್ದಿ ಆಗಿರಲ್ಲ. ರಿಚ್ ಅಂದರೆ ನಮ್ಮ ಸಂಬಳ ಬರ್ತಿರುತ್ತೆ, ನಾವು ಖರ್ಚು ಮಾಡ್ತಿರ್ತೀವಿ, ನಾವು ಟೂರ್ಗೆ ಹೋಗ್ತಿರ್ತೀವಿ, ನಾವು ಏನೇನೋ ಮಾಡ್ತಿರ್ತೀವಿ. ಒಂದು ವೇಳೆ ಈ ಸಂಬಳ ನಿಂತು ಅಂತಂದರೆ ನಮ್ಮ ರಿಚ್ನೆಸ್ ಎಲ್ಲ ಹೋಗ್ಬಿಡುತ್ತೆ. ವೆಲ್ದಿ ಅಂದರೆ ಯಾರು ಅಂತಂದರೆ ಅವನ ದುಡ್ಡು ಆಲ್ರೆಡಿ ಇನ್ವೆಸ್ಟ್ ಮಾಡಿರ್ತಾನೆ, ಅವನ ಹತ್ರ ಅಕ್ಯುಮುಲೇಟ್ ಆಗಿರುತ್ತೆ, ಆದರೂ ಕೂಡ ಆತ ಶೋ ಆಫ್ ಮಾಡ್ತಿರಲ್ಲ. ಆತನಿಗೆ ಜೀವನದ ಏರುಪೇರುಗಳು ಏನೇ ಬಂದರೂ ಕೂಡ ಆತನಿಗೆ ಏನೂ ಆಗಲ್ಲ. ನೌಕರಿ ಹೋದರೂ ಏನೂ ಆಗಲ್ಲ, ಸ್ಟಾಕ್ ಮಾರ್ಕೆಟ್ ಬಿದ್ದರೂ ಏನೂ ಆಗಲ್ಲ, ಏನಾದರೂ ಏನೂ ಆಗಲ್ಲ. ಬಿಕಾಸ್ ಆತ ಆಲ್ರೆಡಿ ವೆಲ್ದಿ ಆಗಿದ್ದಾನೆ. ಅಂದರೆ ಹೂಡಿಕೆ ಆ ಥರ ಮಾಡಿಟ್ಟಿರ್ತಾನೆ, ಬೇರೆ ಬೇರೆ ಕಡೆ ಹೂಡಿಕೆ ಮಾಡಿಟ್ಟಿರೋದು. ಕರೆಕ್ಟಾ ಶರತ್? ಖಂಡಿತ ಸರ್. ಲುಕಿಂಗ್ ವೆಲ್ದಿ ಇಸ್ ನಾಟ್ ಇಂಪಾರ್ಟೆಂಟ್, ಬೀಯಿಂಗ್ ವೆಲ್ದಿ ಇಸ್ ಇಂಪಾರ್ಟೆಂಟ್ ಅಂತೀವಲ್ಲ, ಅದು ತುಂಬ ಮುಖ್ಯ. ಅಂದರೆ ತೋರಿಕೆ ಶ್ರೀಮಂತಿಕೆ ಅಲ್ಲ, ನಾವು ಏನು ಕಾಣೋದಿಲ್ವೋ ಅದು ಆ್ಯಕ್ಚುಯಲ್ ಶ್ರೀಮಂತಿಕೆ. ಸೊ ಇದು ಅಂದರೆ ಈಗ ಉಳಿತಾಯದ ವಿಚಾರ ಆಯಿತು. ಉಳಿತಾಯ ಮಾಡಿದ ದುಡ್ಡನ್ನು ನಾವು ತಗೊಂಡೋಗಿ ಸಾಸಿವೆ ಡಬ್ಬಿಲೋ, ಅಡುಗೆ ಮನೇಲಿ ಇನ್ಯಾವುದೋ ಡಬ್ಬಿಲೋ ಹಾಕಿದರೆ ಅದು ಬೆಳಗಲ್ಲ. ಹೂಡಿಕೆ ಮಾಡೋದು ತುಂಬ ಇಂಪಾರ್ಟೆಂಟು. ಈಗೇನಂದರೆ ಸರ್, ಈಗ ಇವತ್ತು $1 ಕೋಟಿ ಇದೆ ನನ್ನ ಹತ್ರ ಅಂತ ಇಟ್ಕೊಳ್ಳೋಣ ಸರ್. ನಾನು ಸುಮ್ಮನೆ ನಮ್ಮ ಮನೆಯಲ್ಲಿ ಒಂದು ಲಾಕರಲ್ಲಿ ಇಟ್ಟೆ, ಏನೂ ಆಗಲ್ಲ, ಅದು ಹಾಗೆ ಇರುತ್ತೆ. ಅದೇ ದುಡ್ಡನ್ನ ನಾನು ತಗೊಂಡೋಗಿ ಬ್ಯಾಂಕಲ್ಲಿ ಇಟ್ಟೆ, ಅಥವಾ ಇನ್ಯಾವುದೋ ಮ್ಯೂಚುವಲ್ ಫಂಡಲ್ಲಿ ಹಾಕ್ತೆ. ಬ್ಯಾಂಕಲ್ಲಿ ಇಟ್ಟೆ, 7% ಇಂಟ್ರೆಸ್ಟ್ ಸಿಕ್ತು ಅಂದರೆ 1 ವರ್ಷದಲ್ಲಿ ಅದು 7 ಲಕ್ಷ ರೂಪಾಯಿ ಬೆಳೆದಿರುತ್ತೆ. ನಾನು ಮ್ಯೂಚುವಲ್ ಫಂಡಲ್ಲಿ ಹಾಕಿದೆ, ನನಗೆ ಎಕ್ಸ್ಪೆಕ್ಟೆಡ್ ಸಿಗುತ್ತೆ ಅಂತಲ್ಲ, 12% ರಿಟರ್ನ್ ಸಿಕ್ತು ಅಂದ್ರೂ 12 ಲಕ್ಷ ರೂಪಾಯಿ ಆ 1 ಕೋಟಿ ರೂಪಾಯಿ ಮೇಲೆ ಬೆಳೆದಿರುತ್ತೆ. ವಿಷಯ ಇಷ್ಟೇ, ದುಡ್ಡಿಂದ ದುಡ್ಡನ್ನು ಬೆಳೆಸೋಕೆ ಸಾಧ್ಯ ಇದೆ, ಬಿತ್ತಿ ದುಡ್ಡನ್ನು ಬೆಳೆಸೋಕೆ ಸಾಧ್ಯ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಬರೀ ಉಳಿಸಿದ್ರೆ ನಮ್ಮ ಇಂಡಿಯನ್ ಮೈಂಡ್ಸೆಟ್ಟಲ್ಲಿ ಏನಿದೆ ಅಂದರೆ ಸರ್, ಉಳಿಸ್ಬಿಟ್ರೆ ನಾವು ಆಯಿತು ಅಂತ. ಉಳಿಸೋದಷ್ಟೇ ಇಂಪಾರ್ಟೆಂಟ್ ಅಲ್ಲ, ಹೂಡಿಕೆ ಮಾಡೋದು ತುಂಬ ಇಂಪಾರ್ಟೆಂಟು. ನಿಮ್ಮ ಶಕ್ತಿಗೆ ಅನುಗುಣವಾಗಿ ಹೂಡಿಕೆಯನ್ನು ಭಾಳ ಬೇಗ ಶುರು ಮಾಡಿ ಅನ್ನೋದು ಒಂದು ಇಂಪಾರ್ಟೆಂಟ್. ಹೂಡಿಕೆ ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್. ಆದರೆ ಹೂಡಿಕೆನೇ ಮೊದಲನೇ ಆದ್ಯತೆ ಅಲ್ಲ. ಉಳಿತಾಯ ಮಾಡಿದ ಮೇಲೆ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ನಮ್ಮ ಸೇಫ್ಟಿ ನೆಟ್ಟನ್ನು ಕ್ರಿಯೇಟ್ ಮಾಡ್ಕೋಬೇಕು. ಈಗೇನಾಗುತ್ತೆ, ಸೇಫ್ಟಿ ನೆಟ್ ಅಂದರೆ ಫಸ್ಟ್ ಯಾವುದು ಅಂತ ಹೇಳಿದ್ರೆ, ಕಡ್ಡಾಯವಾಗಿ ಹೆಲ್ತ್ ಇನ್ಶೂರೆನ್ಸನ್ನು ತಗೋಬೇಕು. ಹೆಲ್ತ್ ಇನ್ಶೂರೆನ್ಸನ್ನು ಯಾಕೆ ತಗೋಬೇಕು ಅಂತ ಹೇಳಿದ್ರೆ, ದುಡ್ದಿದ್ದ ದುಡ್ಡನ್ನೆಲ್ಲ ಆಸ್ಪತ್ರೆಗೆ ಕಟ್ಟೋ ಬದಲು ದುಡ್ದಿದ್ದ ದುಡ್ಡಲ್ಲಿ ಸ್ವಲ್ಪ ಹಣವನ್ನು ಇನ್ಶೂರೆನ್ಸಿಗೆ ಕಟ್ಟಿದರೆ ಅಷ್ಟರ ಮಟ್ಟಿಗೆ ನಮಗೆ ಸೇಫ್ ಆಗುತ್ತೆ. ಉದಾಹರಣೆಗೆ ಸರ್, ಒಂದು ಸಣ್ಣ ಸರ್ಜರಿ ಮಾಡಬೇಕು ಅಂದ್ರೂ 6-7 ಲಕ್ಷ ರೂಪಾಯಿ ಖರ್ಚಾಗುತ್ತೆ.
ಒಂದು ಆಸ್ಪತ್ರೆಗೆ ಹೋದರೆ. ಅದ್ರ ಬದಲು ವರ್ಷದಲ್ಲಿ ಒಂದು 15-20 ಸಾವಿರ ರೂಪಾಯಿನ ಪ್ರೀಮಿಯಮ್ ಕಟ್ಬಿಟ್ರೆ ಏನೋ ಸಮಸ್ಯೆ ಆದಾಗ ನಿಮ್ಗೆ 5 ಲಕ್ಷ ರೂಪಾಯಿ ಉಳಿಯುತ್ತೆ. ಸೊ ಇದನ್ನು ಗಮನದಲ್ಲಿಟ್ಕೋಬೇಕು. ಅಂದರೆ ಕುಟುಂಬದಲ್ಲಿ ಪ್ರತಿಯೊಬ್ಬರಿಗೂ ಕಡ್ಡಾಯವಾಗಿ ಹೆಲ್ತ್ ಇನ್ಶೂರೆನ್ಸನ್ನು ಇಟ್ಕೊಡಿ. ಕುಟುಂಬದವ್ರು ಎಲ್ಲರಿಗೂ ಸೇರಿ ತೊಗೋಬೇಕು ಅಂತ ಹೇಳಿದ್ರೆ ಫ್ಯಾಮಿಲಿ ಫ್ಲೋಟರ್ ಪಾಲಿಸಿ ಅಂತೇಳಿ ಇರುತ್ತೆ, ಅದನ್ನು ಕನ್ಸಿಡರ್ ಮಾಡಿ. ಇಂಡಿವಿಜುವಲ್ ಆಗಿ ತೊಗೋಬೇಕು ಅಂತ ಹೇಳಿದ್ರೆ ಇಂಡಿವಿಜುವಲ್ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿಗಳಿರುತ್ತೆ, ಅದನ್ನು ಕನ್ಸಿಡರ್ ಮಾಡಿ. ವಯಸ್ಸಾದವ್ರಿಗೆ ಫ್ಯಾಮಿಲಿ ಫ್ಲೋಟರ್ ಪಾಲಿಸಿ ಬೇಡ, ಇಂಡಿವಿಜುವಲ್ ಪಾಲಿಸಿಗಳನ್ನು ತಗೊಳ್ಳಿ. ಯಾಕೆಂದರೆ ವರ್ಷಕ್ಕೆ 2 ಸರಿ 3 ಸರಿ ಹುಷಾರು ತಪ್ಪುವಂಥ ಸಂದರ್ಭ ಇರುತ್ತೆ. ನೀವು ಫ್ಯಾಮಿಲಿ ಫ್ಲೋಟರ್ ಪಾಲಿಸಿ ತೆಗೆದುಕೊಂಡಾಗ ಕ್ಲೇಮ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಸೊ ಹೆಲ್ತ್ ಇನ್ಶೂರೆನ್ಸ್ ಆದಮೇಲೆ ಲೈಫ್ ಇನ್ಶೂರೆನ್ಸ್. ಈಗ ನೋಡಿ, ಒಂದು ಕುಟುಂಬಕ್ಕೆ ಮನೆಯ ಯಜಮಾನ ಅಥವಾ ಯಜಮಾನಿ ದುಡಿತಾ ಇರ್ತಾರೆ. 50,000ನೋ 1 ಲಕ್ಷನೋ 1.5 ಲಕ್ಷನೋ ಪ್ರತಿ ತಿಂಗಳು ಆ ಕುಟುಂಬಕ್ಕೆ ಅವರು ಆದಾಯದ ರೂಪದಲ್ಲಿ ಕೊಡ್ತಿರ್ತಾರೆ. ಅವರ ಜೀವಕ್ಕೆ ತೊಂದರೆ ಆದರೆ ನಾಳೆ ದಿವಸ ಆ ಕುಟುಂಬಕ್ಕೆ ದಿಕ್ಕ್ಯಾರು? ಅವ್ರು ಮಾಡಿರೋ ಸಾಲ ತೀರಿಸೋರು ಯಾರು? ಅವ್ರ ಮಕ್ಕಳನ್ನ ಓದಿಸೋರು ಯಾರು? ಅವರು ಕುಟುಂಬಕ್ಕೆ ಪ್ರತಿ ತಿಂಗಳು ಖರ್ಚು ಕೊಡೋರು ಯಾರು? ಇದಕ್ಕೆ ಏನು ಉತ್ತರ ಅಂತ ಹೇಳಿದ್ರೆ ಟರ್ಮ್ ಲೈಫ್ ಇನ್ಶೂರೆನ್ಸ್ ಅಂತೇಳಿ ಇದೆ. ಟರ್ಮ್ ಲೈಫ್ ಇನ್ಶೂರೆನ್ಸ್ ಅನ್ನೋದು ತುಂಬ ಮುಖ್ಯ. ಈಗ ಉದಾಹರಣೆಗೆ ನಾವು ಹೆಂಗೆ ವೆಹಿಕಲ್ಗೆ ಇನ್ಶೂರೆನ್ಸ್ ತೊಗೋತೀವಲ್ಲ ಸರ್, ಈಗ ವೆಹಿಕಲ್ ಇನ್ಶೂರೆನ್ಸ್ ತೊಗೋತೀವಿ, ಏನೋ ಅಪಘಾತ ಆದರೆ ಅವರು ಕವರೇಜ್ ಕೊಡ್ತಾರೆ. ಈ ಟರ್ಮ್ ಇನ್ಶೂರೆನ್ಸ್ ಅನ್ನೋದು ಎಕ್ಸಾಕ್ಟ್ಲಿ ಅದೇ ರೀತಿ. ನಾವು ಕವರೇಜನ್ನು ತೊಗೊಂಡ್ರೆ 50 ಲಕ್ಷನೋ 1 ಕೋಟಿನೋ 1.5 ಕೋಟಿನೋ ಕವರೇಜ್ ತೊಗೊಂಡ್ರೆ ತೆಗೆದುಕೊಂಡಿರೋ ವ್ಯಕ್ತಿಯ ಜೀವಕ್ಕೆ ಏನಾದ್ರು ಸಮಸ್ಯೆ ಆದರೆ ಆ ವ್ಯಕ್ತಿ ಏನು ಕವರೇಜನ್ನು ತೆಗೆದುಕೊಂಡಿರ್ತಾರೋ ಆ ಕವರೇಜನ್ನು ಅವರ ಕುಟುಂಬಕ್ಕೆ ಅಷ್ಟು ಮೊತ್ತವನ್ನು ಕೊಡ್ತಾರೆ. 50 ಲಕ್ಷ ತೊಗೊಂಡಿದ್ರೆ 50 ಲಕ್ಷ, 1 ಕೋಟಿ ತೊಗೊಂಡಿದ್ರೆ 1 ಕೋಟಿ. ಟರ್ಮ್ ಇನ್ಶೂರೆನ್ಸ್ ತೊಗೋಬೇಕಾದ್ರೆ ನಿಮ್ಮ ಆದಾಯ ಎಷ್ಟಿದೆ ಅನ್ನೋದ್ರ ಮೇಲೆ ಕವರೇಜನ್ನು ಕೊಡ್ತಾರೆ. 500-600 ರೂಪಾಯಿಂದನೂ ಪ್ರೀಮಿಯಂ ಶುರು ಆಗುತ್ತೆ ಟರ್ಮ್ ಇನ್ಶೂರೆನ್ಸ್ಗೆ. ತಿಂಗಳಿಗೆ 500-600 ರೂಪಾಯಿ. ಒಂದು ಬಿರಿಯಾನಿ ಖರ್ಚು, ಒಂದು ವಾರಾಂತ್ಯದ ಹೋಟೆಲ್ ಖರ್ಚಲ್ಲಿ ನೀವು ನಿಮ್ಮ ಕುಟುಂಬಕ್ಕೆ ಸುರಕ್ಷತೆಯನ್ನು ತೆಗೆದುಕೋಬಹುದು. ಮತ್ತು ಈಗ ಸೆಂಟ್ರಲ್ ಗೌರ್ಮೆಂಟ್, ತುಂಬ ಜನ ಕೇಳ್ಬೋದು, ನಮಗೆ ಟರ್ಮ್ ಇನ್ಶೂರೆನ್ಸ್ಗೆ ನಮಗೆ ಕೆಲವು ಅರ್ಹತೆಗಳೇ ಇಲ್ಲ ಅಂತ. ಸೆಂಟ್ರಲ್ ಗೌರ್ಮೆಂಟು ಸರಳ ಜೀವನ್ ಪಾಲಿಸಿ ಅಂತೇಳಿ ತಂದಿದೆ. ಅದಕ್ಕೆ ಜಾಸ್ತಿ ಲಿಮಿಟೇಷನ್ ಇಲ್ಲದೇನೆ ಟರ್ಮ್ ಇನ್ಶೂರೆನ್ಸ್ ತೆಗೆದುಕೊಳ್ಳೋಂಥ ಅವಕಾಶ ಇದೆ. ಇನ್ನೂ ಕೇಳ್ಬೋದು, ನಮಗೆ ಮಿನಿಮಮ್ ಪೇಮೆಂಟ್ ಮಾಡೋಕ್ಕೂ ಆಗಲ್ಲಪ್ಪ, ಏನು ಮಾಡ್ಬೋದು ಅಂತ. 2 ಇನ್ಶೂರೆನ್ಸ್ ಪಾಲಿಸಿಗಳಿದೆ. ಒಂದು ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಪಾಲಿಸಿ. ಬ್ಯಾಂಕ್ ಅಕೌಂಟ್ ಇದ್ದರೆ, ಯಾರಿಗೆ ಬೇಸಿಕ್ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಇದೆ, ಆ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಇರೋರು ನೀವು 20 ರೂಪಾಯಿ ಕಟ್ಟಿದರೆ 2 ಲಕ್ಷ ರೂಪಾಯಿ ಕವರೇಜನ್ನು ಬ್ಯಾಂಕ್ ಅವರು ಆಟೋಮೆಟಿಕಲಿ ಕೊಡ್ತಾರೆ, ವರ್ಷಕ್ಕೆ 20 ರೂಪಾಯಿ. ಇನ್ನೊಂದು 436 ರೂಪಾಯಿ ಇದೆ, ಅದು ಅಗೇನ್ ಟರ್ಮ್ ಇನ್ಶೂರೆನ್ಸು. 436 ರೂಪಾಯಿ ವರ್ಷಕ್ಕೆ ಕಟ್ಟಿಬಿಟ್ರೆ ಬ್ಯಾಂಕ್ ಅವರು ಕೊಡ್ತಾರೆ. ಸಾಮಾನ್ಯ ವ್ಯಕ್ತಿನೂ ವರ್ಷಕ್ಕೆ 500 ರೂಪಾಯಿ ಮೀಸಲಿಟ್ಟರೆ ಆತನಿಗೆ 4 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಕವರೇಜ್ ಇರುತ್ತೆ. ಇದು ಸೆಂಟ್ರಲ್ ಗೌರ್ಮೆಂಟ್ ಸ್ಪಾನ್ಸರ್ಡ್. ನಾನು ಹೇಳ್ತಿರೋದು ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಅಂತ ಒಂದು ಸ್ಕೀಮ್ ಇದೆ. ಇನ್ನೊಂದು ಪ್ರಧಾನ ಮಂತ್ರಿ ಜೀವನ್ ಸುರಕ್ಷಾ ಬಿಮಾ ಯೋಜನೆ ಅಂತೇಳಿ ಇದೆ. 2 ಇನ್ಶೂರೆನ್ಸ್ ಪಾಲಿಸಿಗೆ, ಒಂದಕ್ಕೆ 20 ರೂಪಾಯಿ, ಮತ್ತೊಂದು ಇನ್ಶೂರೆನ್ಸಿಗೆ 436 ರೂಪಾಯಿ. ಇಷ್ಟನ್ನು ಕಟ್ಟಿದರೆ ಅಪಘಾತದಿಂದ ಸಾವನ್ನಪ್ಪಿದರೆ ಅಥವಾ ನ್ಯಾಚುರಲ್ ಆಗಿ ಡೆತ್ ಆದರೆ 2 ಲಕ್ಷ ರೂಪಾಯಿ ಕವರೇಜನ್ನು ಕೊಡ್ತಾರೆ. ಇನ್ನೊಂದರಲ್ಲಿ ಅಪಘಾತದಿಂದ ಅಥವಾ ಈ ರೀತಿ ಸಮಸ್ಯೆಯಿಂದ ಸಾವನ್ನಪ್ಪಿದರೆ ಅದಕ್ಕೆ 2 ಲಕ್ಷ ರೂಪಾಯಿ ಕವರೇಜನ್ನು ಕೊಡ್ತಾರೆ. ಸೊ ಆ 2 ಪಾಲಿಸಿಗಳನ್ನು ನನ್ನ ಹತ್ರ ಏನೂ ಹಣ ಇಲ್ಲ ಅನ್ನೋರು ಕೂಡ ಮಾಡಿಸ್ಕೋಬೋದು. ತುಂಬ ದೊಡ್ಡ ಮೊತ್ತ ನನ್ನ ಹತ್ರ ಇಲ್ಲ ಅನ್ನೋರು. ಇರೋರು 50 ಲಕ್ಷ, 1 ಕೋಟಿ, 2 ಕೋಟಿ ನಿಮ್ಮ ಆದಾಯದಕ್ಕೆ ತಕ್ಕಂತೆ ಟರ್ಮ್ ಇನ್ಶೂರೆನ್ಸನ್ನು ತಗೊಳ್ಳಿ. ಟರ್ಮ್ ಇನ್ಶೂರೆನ್ಸ್ ತೆಗೆದುಕೊಂಡ ನಂತರ ಫಿನಾನ್ಷಿಯಲ್ ಪ್ಲ್ಯಾನಿಂಗ್ನಲ್ಲಿ ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದ್ರೆ ಬೀಯಿಂಗ್ ಪ್ರಿಪೇರ್ಡ್ ಫಾರ್ ದಿ ವರ್ಸ್ಟ್. ಈಗ ಏನಾಗುತ್ತೆ, ಕೆಲಸ ಹೋಗ್ಬೋದು, ಬಿಸ್ನೆಸ್ ಕೈ ಹಿಡಿದೇ ಹೋಗ್ಬೋದು 1-2 ತಿಂಗಳು. ಆಗ ನಮ್ಮ ಹತ್ರ ಒಂದು 6ರಿಂದ 12 ತಿಂಗಳ ಖರ್ಚಿನ ಮೊತ್ತ ಏನಿದೆ, ತಿಂಗಳಿಗೆ 50,000 ರೂಪಾಯಿ ನನ್ನ ಖರ್ಚು ಅಂತ ಹೇಳಿದ್ರೆ 50,000 ಇಂಟು 6 ತಿಂಗಳು ಅಥವಾ 12 ತಿಂಗಳು ನಾನು ಅಷ್ಟು ಮೊತ್ತವನ್ನು ತುರ್ತು ನಿಧಿಯಾಗಿ ಇಟ್ಕೋಬೇಕು. ಎಮರ್ಜೆನ್ಸಿ ಫಂಡ್ ಅಂದರೆ ಏನು? ನಮ್ಮ ಆಪತ್ಕಾಲಕ್ಕೆ ಬರುವಂಥ ಹಣ. ಅದನ್ನು ಲಿಕ್ವಿಡ್ ಮ್ಯೂಚುವಲ್ ಫಂಡಲ್ಲಿ ಇಡ್ಬೋದು ಅಥವಾ ಸೇವಿಂಗ್ ಬ್ಯಾಂಕ್ನಲ್ಲಿ ಇಡ್ಬೋದು, ಸ್ವೀಪ್ ಇನ್ FDಗಳಲ್ಲಿ ಇಡ್ಬೋದು. ಸ್ವೀಪ್ ಇನ್ FD ಅಂದರೆ ಏನು ಅಂತ ಹೇಳಿದ್ರೆ ಒಂದಿಷ್ಟು ಮೊತ್ತದ ನಂತರದಲ್ಲಿ ನೀವೇನು ಲಿಮಿಟ್ ಕೊಟ್ಟಿರ್ತೀರಿ ಅದ್ರ ನಂತರ ಏನು ಮೊತ್ತ ಇರುತ್ತೆ ಅದನ್ನು ನೀವು FD ಆಗಿ ಅದು ಆಟೋಮೆಟಿಕ್ಕಾಗಿ ಬ್ಯಾಂಕಲ್ಲಿ ಕನ್ವರ್ಟ್ ಆಗುತ್ತೆ. ಸ್ವೀಪ್ ಇನ್ FD ಅಂತೇಳಿ ಆಪ್ಷನ್ ಬರುತ್ತೆ, ಅದನ್ನು ಕನ್ಸಿಡರ್ ಮಾಡ್ಬೋದು. FD ಲ್ಯಾಡ್ರಿಂಗ್ ಅಂತ ಒಂದು ಆಪ್ಷನ್ ಇದೆ. ಈಗ 1 ವರ್ಷಕ್ಕೆ ಲಿಮಿಟ್ಗೆ FD ಮಾಡ್ತಾ ಹೋಗೋದು ಅಂದರೆ ಪ್ರತಿ ವರ್ಷ ನಂಗೆ ಒಂದಿಷ್ಟು ಮನಿ ಲಿಕ್ವಿಡ್ ಆಗಿ ಸಿಗುತ್ತೆ. ಸೊ ಅದ್ರ ಮೂಲಕ ಕೂಡ ನಾವು ಈ ಎಮರ್ಜೆನ್ಸಿ ಫಂಡನ್ನು ನಿರ್ವಹಣೆ ಮಾಡ್ಬೋದು. 6 ತಿಂಗಳು ಅಥವಾ 12 ತಿಂಗಳಿಗೆ ಎಮರ್ಜೆನ್ಸಿ ಫಂಡನ್ನು ಮಾಡ್ಕೋಬೇಕು. ಇದಿಷ್ಟು ಮಾಡಿದ ನಂತರ ಸೊ ಹೆಲ್ತ್ ಉಳಿತಾಯ ಆಯಿತು. ಉಳಿತಾಯ ಆದ ನಂತರ
ಹೆಲ್ತ್ ಇನ್ಶೂರೆನ್ಸ್ ಆಯಿತು, ಹೆಲ್ತ್ ಇನ್ಶೂರೆನ್ಸ್ ಆದ ನಂತರ ಟರ್ಮ್ ಇನ್ಶೂರೆನ್ಸ್ ಆಯಿತು, ಟರ್ಮ್ ಇನ್ಶೂರೆನ್ಸ್ ಆದ ನಂತರ ನಾವು ಈಗ ಮಾತಾಡಬೇಕಾಗಿರುವಂಥದ್ದು ಎಮರ್ಜೆನ್ಸಿ ಫಂಡ್ ಆಯಿತು. ಎಮರ್ಜೆನ್ಸಿ ಫಂಡ್ ಆದಮೇಲೆ ಹೂಡಿಕೆಗಳ ಕಡೆ ಬರಬೇಕು. ಎಸ್, ಈ ಸರಳ ಜೀವನ ಅಂತ ಹೇಳಿದ್ರಲ್ಲ, ಅದು ಏನೂ ಅರ್ಥ ಆಗಿಲ್ಲ ನನಗೆ. ಹಾಂ, ಸರಳ ಜೀವನ್ ಪಾಲಿಸಿ ಅನ್ನೋದು ಏನಿದೆ ಸರ್, ಅದು 25 ಲಕ್ಷದ ಹೊರಗಡೆ ಏನಂತ ಹೇಳಿದ್ರೆ ಯಾವುದೇ ಲಿಮಿಟ್ಸ್ ಇಲ್ಲದೆ, ಅಂದರೆ ನೀವು ಈಗ ಟರ್ಮ್ ಇನ್ಶೂರೆನ್ಸ್ ಕೊಡ್ಬೇಕಾದ್ರೆ ಇಷ್ಟು ಓದಿರಬೇಕು, 10ನೇ ಕ್ಲಾಸ್ ಪಾಸ್ ಆಗಿರಬೇಕು ಅಂತೆಲ್ಲ ನಿಬಂಧನೆಗಳಿದೆ. ಈ ಸರಳ ಜೀವನ್ ಪಾಲಿಸಿಗೆ ಅದಿಲ್ಲ. ಮತ್ತು 2 ಪಾಲಿಸಿ ಹೇಳಿದ್ನಲ್ಲ, ಅದು ಎಲ್ಲರಿಗೂ ಯೂನಿವರ್ಸಲ್ ಆಗಿ ಕೊಡ್ತಾರೆ. ಸರಳ ಜೀವನ ಯಾರ್ದಿದು? ಅದು ಎಲ್ಲ ಕಂಪ್ನಿಗಳಲ್ಲೂ ಇದೆ ಸರ್. ಎಲ್ಲ ಕಂಪ್ನಿ ಅದು ಸೆಂಟ್ರಲ್ ಗೌರ್ಮೆಂಟು ಇಂಟ್ರೊಡ್ಯೂಸ್ ಮಾಡಿರುವಂಥ ಒಂದು ಪಾಲಿಸಿ. ಅಂದರೆ 25 ಲಕ್ಷದವರೆಗೆ ನೀವು ಯಾವುದೇ ಪ್ರಶ್ನೆಗಳನ್ನು ಕೇಳಿದ್ರೆ ಅವ್ರಿಗೆ ಕವರೇಜ್ ಕೊಡಿ ಅಂತ ಹೇಳ್ತಾರೆ. ಓಕೆ ಓಕೆ. ಈಗೇನಂದರೆ ಟರ್ಮ್ ಇನ್ಶೂರೆನ್ಸ್ ತೊಗೋಬೇಕು ಅಂದರೆ ನಿಮ್ಮ ಹೆಲ್ತ್ ಏನು, ಆರೋಗ್ಯ ಏನು, ನಿಮ್ಮ ಏಜ್ ಎಷ್ಟು, ನಿಮ್ಮ ಇನ್ಕಮ್ ಎಷ್ಟಿದೆ, ಇದೆಲ್ಲ ಕೇಳ್ತಾರೆ. ಸೊ ಈ ಸರಳ ಜೀವನ್ ಪಾಲಿಸಿಯಲ್ಲಿ ಅದಿರಲ್ಲ. ಓಕೆ, ಎಸ್. ಈಗ ಎಮರ್ಜೆನ್ಸಿ ಫಂಡ್ ಆದ ನಂತರ ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಏನಪ್ಪ ಅಂದರೆ ಹೂಡಿಕೆ ಮಾಡುವಾಗ ನಾವು ಗುರಿಗಳನ್ನು ಕೇಂದ್ರಿತವಾಗಿ ಹೂಡಿಕೆ ಮಾಡಬೇಕು. ಗುರಿಗಳನ್ನು ಕೇಂದ್ರೀಕರಿಸಿ ಹೂಡಿಕೆ ಮಾಡಬೇಕು. ಏನು ಗುರಿ ಅಂತ ಹೇಳಿದ್ರೆ, ನಾನು ಮುಂದಿನ ವರ್ಷ ನನ್ನ ಮಗಳ ಸ್ಕೂಲ್ ಫೀಸನ್ನು ಕಟ್ಟಬೇಕು. ಆ ದುಡ್ಡನ್ನು ತೆಗೆದುಕೊಂಡೋಗಿ ಸ್ಟಾಕ್ ಮಾರ್ಕೆಟಲ್ಲಿ ಹಾಕಬಾರ್ದು, ಮ್ಯೂಚುವಲ್ ಫಂಡಲ್ಲಿ ಹಾಕಬಾರ್ದು. ನಾನು ಇನ್ನು 10 ವರ್ಷ ಬಿಟ್ಟು ಮನೆ ಕಟ್ಟಬೇಕು, ಅದನ್ನು ಎಲ್ಲಿ ಹೂಡಿಕೆ ಮಾಡಬೇಕು. ನಾನು ಇನ್ನೂ 15 ವರ್ಷ ಆದಮೇಲೆ ನನ್ನ ಮಗನ ಎಂಜಿನಿಯರಿಂಗಿಗೆ ನಾನು ಒಂದಿಷ್ಟು ದುಡ್ಡನ್ನು ಹೂಡಿಕೆ ಮಾಡಬೇಕು. ಈ ರೀತಿ ಗುರಿ ಕೇಂದ್ರಿತ ಹೂಡಿಕೆ ಅಂತ ನಾವು ಕರಿತೀವಿ. ಕಾರ್ ತೊಗೊಳ್ಳೋದು, ಮನೆ ತೊಗೊಳ್ಳೋದು, ಮಕ್ಕಳನ್ನ ಓದಿಸೋದು, ರಿಟೈರ್ಮೆಂಟ್ಗೆ ಅಂತ ದುಡ್ಡು ಹೂಡಿಕೆ ಮಾಡೋದು. ಈಗ ನಮ್ಮ ಗುರಿ ಏನಿದೆ ಅದಕ್ಕೆ ತಕ್ಕಂಗೆ ನಾವು ಫಿನಾನ್ಷಿಯಲ್ ಪ್ರಾಡಕ್ಟ್ಸ್ಗಳನ್ನು ಚೂಸ್ ಮಾಡಬೇಕು. ಈಗ ಅಲ್ಪಾವಧಿಗೆ ಅಂದರೆ ಶಾರ್ಟ್ ಟರ್ಮ್ಗೆ ಬೇರೆ ರೀತಿ ಇನ್ವೆಸ್ಟ್ಮೆಂಟ್ಸು, ಮೀಡಿಯಮ್ ಟರ್ಮ್ಗೆ ಬೇರೆ ರೀತಿ ಇನ್ವೆಸ್ಟ್ಮೆಂಟ್ಸು, ಲಾಂಗ್ ಟರ್ಮ್ಗೆ ಬೇರೆ ರೀತಿ ಇನ್ವೆಸ್ಟ್ಮೆಂಟ್ಸ್ ಇರುತ್ತೆ. ಅದನ್ನು ಆಯ್ಕೆ ಮಾಡ್ಕೋಬೇಕು. ಮತ್ತು ನಾನು ಎಷ್ಟು ರಿಸ್ಕನ್ನು ತೆಗೆದುಕೊಳ್ಳೋಕ್ಕೆ ರೆಡಿ ಇದ್ದೀನಿ ಅನ್ನೋದು ತುಂಬ ಇಂಪಾರ್ಟೆಂಟು. ಈಗ ನನ್ನ ಬಂಡವಾಳ ಸುರಕ್ಷಿತವಾಗಿರಲೇಬೇಕಪ್ಪ, ನಂಗೆ ಹೆಚ್ಚು ಗಳಿಕೆ ಬರದೇ ಇದ್ರೂ ಪರವಾಗಿಲ್ಲ ಅನ್ನೋರು ಟ್ರೆಡಿಷ್ನಲ್ ಇನ್ವೆಸ್ಟ್ಮೆಂಟ್ಸನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. ಟ್ರೆಡಿಷ್ನಲ್ ಇನ್ವೆಸ್ಟ್ಮೆಂಟ್ಸ್ ಅಂದರೆ ಯಾವುದು? ಪೋಸ್ಟ್ ಆಫೀಸ್ ಸ್ಕೀಮ್ಗಳು, ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮು, ಸೀನಿಯರ್ ಸಿಟಿಸನ್ ಸೇವಿಂಗ್ಸ್ ಸ್ಕೀಮು, ಅಥವಾ ಪೋಸ್ಟ್ ಆಫೀಸ್ FD, ಅಥವಾ ಫಿಕ್ಸೆಡ್ ಡೆಪಾಸಿಟ್ಟು, ಈ ರೀತಿಯ ಹೂಡಿಕೆಗಳನ್ನು, ಅಥವಾ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟು, ಈ ರೀತಿಯ ಹೂಡಿಕೆಗಳನ್ನು ಕನ್ಸಿಡರ್ ಮಾಡಬೇಕಾಗತ್ತೆ. ಆದರೆ ಇಲ್ಲಿ ಒಂದು ಏನು ಗಮನದಲ್ಲಿ ಇಟ್ಕೋಬೇಕು ಅಂತ ಹೇಳಿದ್ರೆ, ಈ ಟ್ರೆಡಿಷ್ನಲ್ ಇನ್ವೆಸ್ಟ್ಮೆಂಟ್ಸಲ್ಲಿ ನಮ್ಮ ಗಳಿಕೆ ಹೆಚ್ಚಿರಲ್ಲ. ಬೆಲೆ ಏರಿಕೆಯನ್ನು ಮೀರಿ ಇಲ್ಲಿ ಲಾಭವನ್ನು ಗಳಿಸಲಿಕ್ಕೆ ಸಾಧ್ಯ ಆಗಲ್ಲ. ಪ್ರತಿ ವರ್ಷ 7% ಬೆಲೆ ಏರಿಕೆ ಆಗುತ್ತೆ ನಮ್ಮ ಇನ್ಫ್ಲೇಷನ್ ಡೇಟಾ ಪ್ರಕಾರ. ಅದ್ರ ಪ್ರಕಾರ ಹೋದಾಗ ಏನಾಗುತ್ತೆ, ನಮ್ಮ ದುಡ್ಡು ಬೆಳೆಯಲ್ಲ, ಕ್ರಮೇಣ ಮೌಲ್ಯ ಕಳ್ಕೊಳ್ಳುತ್ತೆ. ಸೊ ಆ ಕಾರಣಕ್ಕೆ ಈ ಟ್ರೆಡಿಷ್ನಲ್ ಇನ್ವೆಸ್ಟ್ಮೆಂಟ್ಸ್ಗಳ ಜೊತೆಗೆ ನ್ಯೂ ಏಜ್ ಇನ್ವೆಸ್ಟ್ಮೆಂಟ್ಸ್ ಅಂದರೆ ಈಕ್ವಿಟಿ ಮ್ಯೂಚುವಲ್ ಫಂಡ್ ಇರ್ಬೋದು, ಅಥವಾ ಸ್ಟಾಕ್ ಮಾರ್ಕೆಟ್ ಇರ್ಬೋದು, ಇದ್ರ ಬಗ್ಗೆ ಕಲಿತು ಹೂಡಿಕೆ ಮಾಡಬೇಕು. ಅಕಸ್ಮಾತ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಸೆಬಿ ರಿಜಿಸ್ಟರ್ಡ್ ಫಿನಾನ್ಷಿಯಲ್ ಅಡ್ವೈಸರ್ಸ್ ಇರ್ತಾರೆ. ಅವರ ಸಲಹೆಯನ್ನು ಪಡ್ಕೊಂಡು ಸ್ಟಾಕ್ ಮಾರ್ಕೆಟು, ಮ್ಯೂಚುವಲ್ ಫಂಡಲ್ಲಿ, ಸ್ಟಾಕ್ ಮಾರ್ಕೆಟ್ ಅಂತೂ ತುಂಬ ಕಷ್ಟ ಆಗ್ಬೋದು, ಮ್ಯೂಚುವಲ್ ಫಂಡ್ಗಳಲ್ಲಿ ನೇರವಾಗಿ ಹೂಡಿಕೆ ಮಾಡುವಂಥದ್ದು ಅಥವಾ ಸಲಹೆಯನ್ನು ಪಡೆದು ಹೂಡಿಕೆ ಮಾಡುವಂಥದ್ದನ್ನು ಮಾಡ್ಬೋದು. ಸೊ ಅಲ್ಲಿಗೆ ಎಮರ್ಜೆನ್ಸಿ ಫಂಡ್ ಆಯಿತು. ಇನ್ವೆಸ್ಟ್ಮೆಂಟ್ ನಾನು ಹೇಳಿದ್ನಲ್ಲ, ಗುರಿ ಕೇಂದ್ರಿತವಾಗಿ ಮಾಡೋದು ತುಂಬ ಇಂಪಾರ್ಟೆಂಟು. ಸುಮ್ಮನೆ ನಾನು ಏನಕ್ಕೋ ಹೂಡಿಕೆ ಮಾಡ್ತಿದ್ದೀನಿ, ನನಗೆ ಗೊತ್ತೇ ಇಲ್ಲ, ನನಗೆ ಗುರಿನೇ ಗೊತ್ತೇ. ತುಂಬ ಜನ ಏನು ತಪ್ಪು ಮಾಡ್ತಾರೆ, ಒಂದು ಸ್ವಲ್ಪ ದುಡ್ಡಿರುತ್ತೆ, 6 ತಿಂಗಳು ಬಿಟ್ಟು ಏನೋ ಎಮರ್ಜೆನ್ಸಿ ಫಂಡ್ ಇರುತ್ತೆ, ಎಮರ್ಜೆನ್ಸಿ ಫಂಡ್ನ ತೊಗೊಂಡೋಗ್ಬಿಟ್ಟು ಸ್ಟಾಕ್ ಮಾರ್ಕೆಟಲ್ಲಿ ಹಾಕ್ತಾರೆ. ಈಗ ಮಾರ್ಕೆಟ್ ದವಾರ್ ಅಂತ ಬಿದ್ದರೆ ಆ ಟೈಮಲ್ಲಿ ದುಡ್ಡು ತೊಗೊಳಕ್ಕಾಗಲ್ಲ, ಅಕಸ್ಮಾತ್ ತೊಗೊಂಡ್ರೆ ಅದರಿಂದ ಲಾಸ್ ಆಗುತ್ತೆ. ಸೊ ಇದನ್ನು ಗಮನದಲ್ಲಿ ಇಟ್ಕೋಬೇಕು, ಈ ಎಮರ್ಜೆನ್ಸಿ ಫಂಡ್ ಅಂಥದ್ದು. ಆ ನಂತರ ಸಾಲ, ಎಷ್ಟು ಸಾಲ ಮಾಡಬೇಕು, ಸಾಲ ಯಾವುದಕ್ಕೆ ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್. ಸಾಲದಲ್ಲಿ 2 ರೀತಿ ಸಾಲ, ಒಂದು ಕೆಟ್ಟ ಸಾಲ, ಒಂದು ಒಳ್ಳೆ ಸಾಲ. ಯಾವುದು ಕೆಟ್ಟ ಸಾಲ ಅಂತ ಹೇಳಿದ್ರೆ, ಯಾವುದು ಸಂಪತ್ತನ್ನು ಸೃಷ್ಟಿ ಮಾಡೋದಿಲ್ವೋ ಅದು ಕೆಟ್ಟ ಸಾಲ. ಉದಾಹರಣೆಗೆ ಐಫೋನ್ ತೊಗೊಳಕ್ಕೆ ನಾನು ಸಾಲ ಮಾಡ್ತೀನಿ ಅಂದರೆ ಅದು ಕೆಟ್ಟ ಸಾಲ. ಅಥವಾ ನಾನು ಲಕ್ಸುರಿ ಬೈಕನ್ನು ತೆಗೆದುಕೊಳ್ಳಲಿಕ್ಕೆ ನಾನು ಸಾಲ ಮಾಡ್ತೀನಿ ಅಂದರೆ ಕೆಟ್ಟ ಸಾಲ. ಅಥವಾ ಒಂದು ಅದ್ದೂರಿ ಕಾರನ್ನು ತೆಗೆದುಕೊಳ್ಳಲಿಕ್ಕೆ, ನಾನು ನೋಡ್ತಿದ್ದೆ ಕೆಲವರು ಆದಾಯನೇ 10 ಲಕ್ಷ ಇರುತ್ತೆ, ಮಹೇಂದ್ರ ತಾರ್ ತೊಗೊಳಕ್ಕೆ ಹೋಗ್ತಾರೆ. ಅದು ಸಾಧ್ಯನಾ ಅಂತ ವಿವೇಚನೆ ಮಾಡಲ್ಲ. ಸೊ ಲಕ್ಸುರಿಗೆ ಅಂತೇನು ನಾವು ಖರ್ಚು ಮಾಡ್ತೀವಿ, ಅಥವಾ ಯಾವುದು ಸಂಪತ್ತನ್ನು ಸೃಷ್ಟಿ ಮಾಡೋದಿಲ್ವೋ ಅದಕ್ಕೆ ನಾವು ಖರ್ಚು ಮಾಡ್ತೀವಲ್ಲ, ಅದು ಕೆಟ್ಟ ಸಾಲ. ಹಂಗಂದರೆ ಒಳ್ಳೆ ಸಾಲ ಯಾವುದು? ನಾನು ಸೈಡ್ ತೊಗೊಳಕ್ಕೆ ಒಂದು ಸಾಲ ಮಾಡ್ತೀನಿ, ಅಥವಾ ನಾನೊಂದು ಬಿಸ್ನೆಸ್ ಕಟ್ಟೋಕ್ಕೆ ಸಾಲ ಮಾಡ್ತೀನಿ, ನಾನೊಂದು ಎಲ್ಲೋ ಬೋರ್ಡ್ ಕ್ಯಾಬನ್ನು ತೊಗೊಂಡು ನಾನು ಅದರಿಂದ ಅದನ್ನು ಓಡಿಸಿ ಸಂಪಾದನೆ ಮಾಡಿ ನಾನು ಗಳಿಸ್ತೀನಿ,
ನಮ್ಮ ಮಕ್ಕಳ ಶಿಕ್ಷಣಕ್ಕಾಗಿ ನಾವು ಸಾಲ ಮಾಡ್ತೀವಿ, ಉನ್ನತ ಶಿಕ್ಷಣಕ್ಕೆ. ಇವೆಲ್ಲವೂ ಒಳ್ಳೆ ಸಾಲ ಅಂತ ಅನ್ಸ್ಕೋತೇವೆ. ಹಂಗಂತ ಎಷ್ಟು ಸಾಲ ಮಾಡಬೇಕು ಅಂತ ಹೇಳಿದ್ರೆ, ನಮ್ಮ ಆದಾಯ 100 ರೂಪಾಯಿ ಇದೆ ಅಂತ ಹೇಳಿದ್ರೆ ನಮ್ಮ ಸಾಲದ EMI 30ರಿಂದ 35 ರೂಪಾಯಿ ದಾಟಬಾರ್ದು. ಯಾಕೆ ಇದು ಇಂಪಾರ್ಟೆಂಟು ಅಂತ ಹೇಳಿದ್ರೆ, ನಮ್ಮ ಆದಾಯ 100 ರೂಪಾಯಿ ಇದ್ದು ನಮ್ಮ ಸಾಲದ EMI 60-65 ರೂಪಾಯಿ ಆಗೋದ್ರೆ ನಾವು ಉಳಿತಾಯಕ್ಕೆ ಏನನ್ನೂ ನಾವು ಮಾಡ್ಲಿಕ್ಕಾಗಲ್ಲ. ಅಂದರೆ ನಾವು ಭವಿಷ್ಯದ ಉಳಿತಾಯ ಮಾಡೋಕ್ಕಾಗಲ್ಲ. ಆಮೇಲೆ ಏನಾದರೂ ನೌಕರಿ ಏನಾದರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ನಿಮಗೆ ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಸೊ ಆ ಕಾರಣಕ್ಕೆ ನಾವು ಸಾಲ ಮಾಡುವಾಗ ವಿವೇಚನೆಯಿಂದ ಮಾಡಬೇಕು, ಒಳ್ಳೆ ಉದ್ದೇಶಕ್ಕೆ ಸಾಲ ಮಾಡಬೇಕು. ಸಾಲ ಮಾಡಿ ಸಂಪತ್ತು ಸೃಷ್ಟಿಸಬೇಕೇ ಹೊರತು ಸಾಲ ಮಾಡಿ ತುಪ್ಪ ತಿನ್ನಕ್ಕೆ ಹೋಗಬಾರ್ದು. ಸೊ ಇದು ಸಾಲದ ವಿಚಾರ ಸರ್. ಸಾಲ ಆ ನಂತರ ಬಂದಾಗ ಏನಾಗುತ್ತೆ, ಹೂಡಿಕೆ ಆಯಿತು, ಸಾಲ ಆಯಿತು. ಮತ್ತು ಎಷ್ಟೋ ಸತಿ ಏನಾಗುತ್ತೆ, ಗೆಟ್ ಕ್ವಿಕ್ ರಿಚ್ ಅನ್ನೋ ಒಂದು ಸ್ಕೀಮ್ಗಳು. ಎಷ್ಟೋ ಜನ ಹೆಂಗೆ ಮೋಸ ಹೋಗ್ತಾರೆ ಅಂದರೆ, ವಾಟ್ಸಪ್ಪಲ್ಲಿ ಮೆಸೇಜ್ ಬಂತು, ನನಗೆ ಇಲ್ಲಿ ಇದು ಯಾವುದೋ ಒಂದು ಇದರಲ್ಲಿ ಹೂಡಿಕೆ ಮಾಡಿದರೆ ನನ್ನ ಹಣನ ಪ್ರತಿ ತಿಂಗಳು 25% ಲಾಭ ಕೊಡ್ತಾರಂತೆ ಅನ್ನೋ ರೀತಿಯ ಏನು ನಂಬಿಕೆ ಇದೆಯಲ್ಲ, ಇದು ಭಾಳ ಕೆಟ್ಟದು. ಅತಿಯಾಗಿ ಯಾರಾದರೂ ನಿಮಗೆ ಲಾಭವನ್ನು ಕೊಡ್ತೀನಿ ಅಂತ ಹೇಳಿದ್ರೆ ಹೂಡಿಕೆಗಳ ಮೇಲೆ, ಅವ್ರನ್ನ ಅನುಮಾನದಿಂದಲೇ ನೋಡಿ. ಅದು ತುಂಬ ಇಂಪಾರ್ಟೆಂಟು. ನೀವು ಗೆಟ್ ಕ್ವಿಕ್ ರಿಚ್, ಈಗ ರಾತ್ರೋರಾತ್ರಿ ಶ್ರೀಮಂತರು ಯಾರೂ ಆಗಿಲ್ಲ. ನಾವು ಗಳಿಕೆ ಅಥವಾ ಆರ್ಥಿಕವಾಗಿ ಸ್ಥಿತಿವಂತರಾಗೋದು ಒಂದು ಪ್ರಾಸೆಸ್. ಇಟ್ ಟೇಕ್ಸ್ ಟೈಮ್. ಈಗ ದುಡ್ಡು ಗಿಡದಲ್ಲಿ ಬಿಡಲ್ಲ ಅನ್ನೋ ಸತ್ಯ ನಮಗೆ ಗೊತ್ತಿರಬೇಕು. ದುಡ್ಡು ಮಲ್ಟಿಪ್ಲೈ ಆಗೋಕ್ಕೆ ಸಮಯ ಬೇಕು ಅನ್ನೋ ಸತ್ಯ ಗೊತ್ತಿರಬೇಕು. ಮತ್ತು ಸಮಯದ ಮೌಲ್ಯವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಈಗ ಒಂದು ನಾನು ಇಲ್ಲೊಂದು ಉದಾಹರಣೆಯನ್ನು ಮಾಡ್ಕೊಂಡಿದ್ದೀನಿ ಸರ್. ನೋಡಿ, ಸಮಯದ ಮೌಲ್ಯವನ್ನು ಅರಿತರೆ ಸಿರಿತನ ಬರುತ್ತೆ, ಇಲ್ಲ ಬಡತನ ಇರುತ್ತೆ ಅಂತ. ಯಾಕೆ? ಈ ಉದಾಹರಣೆಗೆ ಒಬ್ಬ ವ್ಯಕ್ತಿಯ ಆದಾಯ, ವಾರ್ಷಿಕ ಆದಾಯ ಸರ್ 6 ಲಕ್ಷ ರೂಪಾಯಿ ಇದೆ ಅಂಥೇಳಿ ಭಾವಿಸೋಣ. 6 ಲಕ್ಷ ರೂಪಾಯಿ ಆದಾಯ, ವಾರ್ಷಿಕ ಆದಾಯ ಇದ್ದರೆ ಆ ವ್ಯಕ್ತಿಯ ಪ್ರತಿದಿನದ ಗಳಿಕೆ 1643 ರೂಪಾಯಿ ದಿನಕ್ಕೆ. ಪ್ರತಿ ಗಂಟೆಯ ಗಳಿಕೆ 68 ರೂಪಾಯಿ. ಸೊ ನಾವು ಸಿರಿವಂತಿಕೆಯ ಹಾದಿಯಲ್ಲಿ ನಡಿಬೇಕು ಅಂತ ಹೇಳಿದ್ರೆ ನಮ್ಮ ಟೈಮ್ ವ್ಯಾಲ್ಯೂವನ್ನು ಜಾಸ್ತಿ ಮಾಡ್ಕೋಬೇಕು. ಇದು ತುಂಬ ಇಂಪಾರ್ಟೆಂಟು. ಈಗ ಟೈಮ್ ವ್ಯಾಲ್ಯೂ ಜಾಸ್ತಿ ಮಾಡ್ಕೋಬೇಕು ಅಂದರೆ ಏನು ಅಂತ ಹೇಳಿದ್ರೆ, ಕಂಟಿನ್ಯೂಸ್ ಲರ್ನಿಂಗ್, ಕಂಟಿನ್ಯೂಸ್ ಇನ್ವೆಸ್ಟಿಂಗ್ ಇನ್ ಕ್ರಿಯೇಟಿಂಗ್ ಪ್ಯಾರಲಲ್ ಇನ್ಕಮ್ ಸ್ಟ್ರೀಮ್ಸ್ ಅನ್ನೋದು ತುಂಬ ಮುಖ್ಯ. ಇಲ್ಲಿ ಈ ಡೂಬಿಯಸ್ ಕಮಿಂಗ್ ಬ್ಯಾಕ್ ಟು ಈ ಗೆಟ್ ಕ್ವಿಕ್ ರಿಚ್ ಸ್ಕೀಮ್ಸ್ ಏನಂದರೆ, ಅದರಲ್ಲಿ ನಾವು ತುಂಬ ಹುಷಾರಾಗಿರಬೇಕು. ಈಗ ಹೂಡಿಕೆ ಮಾಡಾಯಿತು, ಉಳಿತಾಯ ಮಾಡಾಯಿತು. ತುಂಬ ಮುಖ್ಯ ಏನು ಹೂಡಿಕೆ ಹಾದಿಯಲ್ಲಿ ಅಂತ ಹೇಳಿದ್ರೆ ಸರ್, ನಾವು ಬೇಗ ಹೂಡಿಕೆ ಮಾಡೋದು ತುಂಬ ಇಂಪಾರ್ಟೆಂಟು. ಯಾಕೆ ಅಂತ ಹೇಳಿದ್ರೆ, ನಾವು ಹೂಡಿಕೆಗೆ ಸಮಯ ಕೊಡ್ತೀವಿ, ಅದಕ್ಕೆ ತಕ್ಕಂತೆ ನಮ್ಮ ಹಣದ ಬೆಳವಣಿಗೆ ಆಗುತ್ತೆ. ನಾವು ಕಡಿಮೆ ಸಮಯ ಕೊಟ್ಟರೆ ಕಡಿಮೆ ಬೆಳವಣಿಗೆ ಆಗುತ್ತೆ. ಇದನ್ನು ಈಗ ಒಬ್ಬ 25 ವರ್ಷದ ವ್ಯಕ್ತಿ ಬೇಗ ಹೂಡಿಕೆ ಶುರು ಮಾಡಿ 5,000 ರೂಪಾಯಿ ಹೂಡಿಕೆ ಮಾಡಿದ್ರು ಕೂಡ ದೊಡ್ಡ ಕಾರ್ಪಸನ್ನು ಕ್ರಿಯೇಟ್ ಮಾಡ್ಬೋದು. ಆದರೆ ಒಬ್ಬ 35 ವರ್ಷದ ವ್ಯಕ್ತಿ 10,000 ರೂಪಾಯಿ ಹೂಡಿಕೆ ಮಾಡಿದ್ರು ಒಬ್ಬ 25 ವರ್ಷದ ವ್ಯಕ್ತಿಯಷ್ಟು ಗಳಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ಯಾಕೆಂದರೆ ಟೈಮ್ ವರ್ಸಸ್ ಟೈಮಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟು. ಟೈಮ್ ಕೊಡಬೇಕು ಹೂಡಿಕೆಗಳಿಗೆ ಅನ್ನೋದು ತುಂಬ ಕ್ರೂಷಿಯಲ್ ಪಾರ್ಟು. ಇನ್ನೊಂದು, ಇನ್ಫ್ಲೇಷನನ್ನು ಅರ್ಥ ಮಾಡ್ಕೋಬೇಕು. ಹೂಡಿಕೆ ಮಾಡುವಾಗ ಹಣದುಬ್ಬರವನ್ನು ಅರ್ಥ ಮಾಡ್ಕೊಳ್ಳದೆ ಹೂಡಿದ್ರೆ ಹಣ ಮೌಲ್ಯ ಕಳೆದುಕೊಳ್ಳುತ್ತೆ. ಉದಾಹರಣೆಗೆ, ಈಗ 100 ರೂಪಾಯಿ ಇವತ್ತು ವ್ಯಾಲ್ಯೂ ಇದೆ ಅಂತ ಹೇಳಿದ್ರೆ 6-7% ಇನ್ಫ್ಲೇಷನಲ್ಲಿ 10 ವರ್ಷ ಆದಮೇಲೆ ಅದ್ರ ವ್ಯಾಲ್ಯೂ 50 ರೂಪಾಯಿ ಆಗುತ್ತೆ. ಸೊ ಉದಾಹರಣೆಗೆ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ ಸರ್. 1 ಲಕ್ಷದ ಬೆಲೆ 2025ರಲ್ಲಿ 1 ಲಕ್ಷ ರೂಪಾಯಿ ಅಂತ ಅಂದ್ಕೊಳ್ಳೋಣ. 2030ರಲ್ಲಿ ಅದರ ವ್ಯಾಲ್ಯೂ ಎಷ್ಟು ಪರ್ಸೆಂಟ್ ಇನ್ಫ್ಲೇಷನ್ ಪ್ರಕಾರ, 6% ಇನ್ಫ್ಲೇಷನ್ ಪ್ರಕಾರ 65,908 ರೂಪಾಯಿ ಆಗುತ್ತೆ. 2035ರಲ್ಲಿ 43,439 ರೂಪಾಯಿ ಆಗುತ್ತೆ. 2040ರಲ್ಲಿ 28,630 ರೂಪಾಯಿ ಆಗುತ್ತೆ. 2045ರಲ್ಲಿ 18,869 ರೂಪಾಯಿ ಆಗುತ್ತೆ. 2050ರಲ್ಲಿ 12,436 ರೂಪಾಯಿ ಆಗುತ್ತೆ. ಅಂದರೆ ಸುಮಾರು 25 ವರ್ಷಗಳ ಅವಧಿಯಲ್ಲಿ 1 ಲಕ್ಷ ರೂಪಾಯಿ 12,000 ರೂಪಾಯಿಗೆ ಬಂದು ನಿಲ್ಲುತ್ತೆ. 6% ಇನ್ಫ್ಲೇಷನನ್ನು ಲೆಕ್ಕ ಹಾಕ್ಕೊಂಡ್ರೆ. ಯಾಕೆ ಹೂಡಿಕೆ ಮಾಡಬೇಕು ಮತ್ತು ಬೆಲೆ ಏರಿಕೆ ಅಥವಾ ಹಣದುಬ್ಬರವನ್ನು ಅರ್ಥ ಮಾಡ್ಕೋಬೇಕು ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ಲು. ಮತ್ತು ತುಂಬ ಜನ ಎಲ್ಲಿ ತಪ್ಪು ಮಾಡ್ತಾರೆ ಅಂತ ಹೇಳಿದ್ರೆ ಸರ್, ಹೂಡಿಕೆ ಮಾಡೋದನ್ನು ಗಂಡ ಹೆಂಡ್ತಿಗೆ ಹೇಳಲ್ಲ, ಹೆಂಡ್ತಿ ಮಕ್ಕಳಿಗೆ ಹೇಳಲ್ಲ. ಈ ರೀತಿ ಕದ್ದು ಮುಚ್ಚಿ ಹೂಡಿಕೆ ಮಾಡುವಂಥದ್ದನ್ನು ಮಾಡ್ತಾರೆ. ಇದರಿಂದ ಏನು ಅಪಾಯ ಅಂತ ಹೇಳಿದ್ರೆ, ಹೂಡಿಕೆಗಳ ಬಗ್ಗೆ ಮನೆಯವ್ರಿಗೆ ಗೊತ್ತಿಲ್ಲದೆ ಇದ್ದಾಗ ಏನೋ ಸಂಕಷ್ಟದ ಪರಿಸ್ಥಿತಿ ಬಂದಾಗ ಸಮಸ್ಯೆ ಆಗುತ್ತೆ. ಉದಾಹರಣೆಗೆ
ಗಂಡ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿರ್ತಾರೆ, ಹೆಂಡ್ತಿಗೆ ಅದ್ರ ಮಾಹಿತಿನೇ ಇರಲ್ಲ. ಗಂಡನಿಗೆ ಅನಾರೋಗ್ಯ ಆದಾಗ ಹೆಲ್ತ್ ಇನ್ಶೂರೆನ್ಸ್ ಎಲ್ಲಿದೆ, ಅದರ ನಂಬರ್ ಏನು ಅಂತಲೂ ಗೊತ್ತಿಲ್ಲದೆ ಇದ್ದರೆ ಹೆಲ್ತ್ ಇನ್ಶೂರೆನ್ಸನ್ನು ಕ್ಲೇಮ್ ಮಾಡೋದಾದರೂ ಹೇಗೆ, ಅಥವಾ ಏಜೆಂಟ್ ಯಾರು ಅಂತ ಗೊತ್ತಿಲ್ಲದೆ ಇದ್ದರೆ ಕ್ಲೇಮ್ ಮಾಡೋದು ಹೇಗೆ, ಅಥವಾ ನೀವೇನೋ ಒಂದಷ್ಟು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಿ, ಅದಕ್ಕೆ ನಾಮಿನಿ ಮಾಡಿರಲ್ಲ, ನೀವು ನಿಮ್ಮ ಮನೆಯವ್ರಿಗೂ ಹೇಳಿರಲ್ಲ, ಸೊ ಅವ್ರಿಗೆ ಗೊತ್ತಾಗೋದು ಹೆಂಗೆ. ನೀವೆಲ್ಲೋ ಸೈಟ್ ಖರೀದಿ ಮಾಡಿರ್ತೀರಿ, ಆ ಸೈಟನ್ನು ಅವ್ರನ್ನ ಒಂದು ಸರಿನೂ ಕರ್ಕೊಂಡೋಗಿ ತೋರಿಸೂ ಇರಲ್ಲ. ಎಷ್ಟೋ ಸತಿ ಹಂಗೆ ಆಗುತ್ತೆ. ಈ ನಮ್ಮ ಭಾರತದ ಮನಸ್ಥಿತಿಯಲ್ಲಿ ಕದ್ದು ಮುಚ್ಚಿ ಹೂಡಿಕೆ ಮಾಡುವಂಥದ್ದಾಗುತ್ತೆ. ಈ ಕದ್ದು ಮುಚ್ಚಿ ಹೂಡಿಕೆ ಮಾಡೋದನ್ನು ಬಿಡಿ, ಕುಟುಂಬದ ಆಪ್ತರಿಗೆ ನಿಮ್ಮ ಹೂಡಿಕೆಗಳ ಮಾಹಿತಿಯನ್ನು ಕೊಡಿ. ಇಲ್ಲ ಅಂದರೆ ನೀವು ಕಷ್ಟಪಟ್ಟು ಉಳಿಸಿದ್ರಿಂದ ಏನೂ ಪ್ರಯೋಜನ ಆಗಲ್ಲ, ಅದು ಇನ್ಯಾರ್ದೋ ಪಾಲಾಗುತ್ತೆ. ಹೇಗೆ ಮಾಡ್ಬೋದು ಇದನ್ನು ಅಂತ ಹೇಳಿದ್ರೆ, ನೀವು ಯಾವುದೇ ಹೂಡಿಕೆ ಮಾಡಿದರೆ ಒಂದು ಬೇಸಿಕ್ ಡೀಟೇಲ್ಸನ್ನು ಒಂದು ವರ್ಡ್ ಫೈಲಲ್ಲೋ ಯಾವುದ್ರಲ್ಲೋ ಬರೆದುಬಿಟ್ಟು ಟೈಪ್ ಮಾಡಿ, ಬ್ಯಾಂಕ್ ಅಕೌಂಟು ಇದು ನನ್ನ ಹೆಸರಲ್ಲಿದೆ, ಇದು ಅದರ ಪಾಸ್ಬುಕ್ ನಂಬರು, ನಾನು ಮ್ಯೂಚುವಲ್ ಫಂಡ್ಸ್ ಇನ್ವೆಸ್ಟ್ ಮಾಡಿದ್ದೀನಿ, ಈ ಫಂಡು ಇಷ್ಟಿಷ್ಟು ಹೂಡಿಕೆ ಮಾಡಿದ್ದೀನಿ, ನಾನು ಇದರಲ್ಲಿ ಈ ರೀತಿಯ ಸ್ಟಾಕ್ಗಳಲ್ಲಿ ಹೂಡಿಕೆ ಮಾಡಿದ್ದೀನಿ, ನಾನು ಈ ರೀತಿ ಪಾಲಿಸಿಗಳನ್ನು ಆ್ಯಕ್ಟಿವ್ ಇಟ್ಕೊಂಡಿದ್ದೀನಿ, ಟರ್ಮ್ ಇನ್ಶೂರೆನ್ಸ್, ಎಲ್ಲವನ್ನು ಒಂದು ಡಾಕ್ಯುಮೆಂಟ್ ಮಾಡಿ ಅದನ್ನು ನಿಮ್ಮ ಆಪ್ತರ ಕೈಯಲ್ಲಿ ಸದಾಕಾಲ ಕೊಡಿ. ಕಾಲಕ್ಕೆ ಅದನ್ನು ಅಪ್ಡೇಟ್ ಮಾಡಿ. ಏನೋ ಸಮಸ್ಯೆ ಆದಾಗ ಒಂದು ಪೆನ್ ಡ್ರೈವಲ್ಲಿ ಇರೋವಂಥ ಮಾಹಿತಿ ಅಥವಾ ಒಂದು ಫಿಸಿಕಲ್ ಫಾರ್ಮ್, ಒಂದು ಡೈರಿಯಲ್ಲಿರುವಂಥ ಮಾಹಿತಿ ಆಪ್ತ ಮಿತ್ರನಂತೆ ಕೆಲಸ ಮಾಡುತ್ತೆ. ಎಷ್ಟೋ ಸತಿ ಏನಂದರೆ ನಮಗೆ ಎಲ್ಲವೂ ಇದೆ ಏನೂ ಇಲ್ಲ ಅನ್ನೋ ಪರಿಸ್ಥಿತಿ ನಿಜ ಜೀವನದಲ್ಲಿ ಬಂದುಬಿಡುತ್ತೆ. ಸೊ ಹಾಗಾಗಿ ಅದ್ರ ಬಗ್ಗೆ ನಾವು ಗಮನ ಕೊಡಲೇಬೇಕು. ಇನ್ನು ಕೊನೆಯದಾಗಿ, ಈ ಆಸ್ತಿ ವಿವಾದಗಳು ಬರಬಾರ್ದು ಅಂತ ಹೇಳಿದ್ರೆ ಕಡ್ಡಾಯವಾಗಿ ಎಸ್ಟೇಟ್ ಪ್ಲಾನಿಂಗ್ ಅಥವಾ ವಿಲ್ಲನ್ನು ಬರೀರಿ. ವಿಲ್ ಬರೆಯೋದು ತುಂಬ ಇಂಪಾರ್ಟೆಂಟು. ಹಂಗಂತ ವಿಲ್ ಇಲ್ಲದೆ ಇದ್ದರೆ ಆಸ್ತಿ ವರ್ಗಾವಣೆ ಆಗಲ್ವಾ, ಅವರು ಹೆಂಗೆ ವಾರಸ್ದಾರಲ್ವಾ, ಸಿಗುತ್ತಲ್ಲ ಅಂತೇಳಿ ಹೇಳ್ಬೋದು. ಸಿಗುತ್ತೆ, ಆದರೆ ಅದಕ್ಕೆ ಲೀಗಲ್ ಪ್ರೋಸೆಸ್ಸು ತುಂಬ ಚಾಲೆಂಜಿಂಗ್ ಆಗುತ್ತೆ. ನಿಮಗೆ ಎಷ್ಟು ಬೇಗ ಸಾಧ್ಯ, ನೀವು ದುಡಿಮೆ ಶುರು ಮಾಡಿದ್ರಿ ಅಂದ ಕೂಡಲೇ ಒಂದು ವಿಲ್ಲನ್ನು ಬರೀರಿ. ನಿಮಗೆ ಅದಕ್ಕೆ ಪೂರಕವಾಗಿ ಲಾಯರ್ಗಳಿರ್ತಾರೆ, ಅದಕ್ಕೆ ಸಜೆಸ್ಟ್ ಮಾಡುವಂಥ ಮಾಹಿತಿ ಕೊಡುವಂಥವ್ರು ಇರ್ತಾರೆ, ಅವರ ಸಲಹೆಯನ್ನು ಪಡ್ಕೊಳ್ಳಿ. ಆದಷ್ಟು ಬೇಗ ಒಂದು ವಿಲ್ಲನ್ನು ಬರೀರಿ. ಸಾಧ್ಯವಾದಷ್ಟು ರಿಜಿಸ್ಟರ್ಡ್ ವಿಲ್ಲನ್ನು ಮಾಡಿ ಅದನ್ನು ತಿಳಿಸಿರಿ. ಆ ವಿಲ್ ಇದ್ದಾಗ ಏನಾಗುತ್ತೆ, ಒಂದು ಆಸ್ತಿಯ ವರ್ಗಾವಣೆ ಸುಗಮ ಆಗುತ್ತೆ. ಎರಡನೇದು, ಆಸ್ತಿಯ ವಿಚಾರಕ್ಕೆ ಮನೆಗಳಲ್ಲಿ ಕಚ್ಚಾಟ ಆಗೋಲ್ಲ. ಆಸ್ತಿ ವಿವಾದಗಳು ವರ್ಷಗಟ್ಟಲೆ ಕೋರ್ಟಲ್ಲಿ ನಿಲ್ಲಲ್ಲ. ಸೊ ಈ ರೀತಿಯ ಸಮಸ್ಯೆಗಳಿಂದ ಪಾರಾಗಬೇಕು ಅಂದರೆ ನಾವು ಒಂದು ಒಟ್ಟು ಟೋಟಲ್ ಫಿನಾನ್ಷಿಯಲ್ ಪ್ಲ್ಯಾನಿಂಗ್ನ ಒಂದು ಮುನ್ನೋಟವನ್ನು ಕೊಟ್ಟಿದ್ದೀವಿ. ಇದರಲ್ಲಿ ಇನ್ನೂ ಆಳವಾಗಿ ನೋಡುವಂಥ ಭಾಳಷ್ಟು ವಿಚಾರಗಳಿವೆ. ಅಂದರೆ ಒಬ್ಬ ವ್ಯಕ್ತಿ ಕೆರಿಯರನ್ನು ಶುರು ಮಾಡಿದ್ರೆ ಆ ನಂತರದಲ್ಲಿ ಉಳಿತಾಯ, ಹೂಡಿಕೆ, ಇನ್ಶೂರೆನ್ಸು, ಸೇಫ್ಟಿ ನೆಟ್ಟು, ನಂತರ ಇದು ಹೇಗೆ ಎಸ್ಟೇಟ್ ಪ್ಲ್ಯಾನಿಂಗ್ ಮಾಡ್ಕೋಬೇಕು, ಸಾಲ ನಿರ್ವಹಣೆ ಹೇಗೆ ಮಾಡ್ಕೋಬೇಕು, ಎಲ್ಲದರ ಒಂದು ಚೌಕಟ್ಟನ್ನು ಕೊಟ್ಟಿದ್ದೀವಿ. ಇದರೊಳಗಡೆ ಇನ್ನೂ 10 ವಿಷಯಗಳಿವೆ. ಹೇಗೆ ಒಂದು ಮುನ್ನೋಟವನ್ನು ಕೊಡ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ನಾವು ಈ ವಿಡಿಯೋನ ಕೊಟ್ಟಿದ್ದೀವಿ ಸರ್. ಎಸ್, ತುಂಬ ಚೆನ್ನಾಗಿತ್ತು ಈ ವಿಡಿಯೋ. ತುಂಬ ಜನರಿಗೆ ಇದು ಯೂಸ್ ಆಗುತ್ತೆ ಅಂತ ಅನ್ಕೋತೀನಿ. ಯಾಕಂದರೆ ಇದರಲ್ಲಿ ಎಲ್ಲರೂ ಎಲ್ಲವನ್ನು ಮಾಡಿರಲ್ಲ. ಕೆಲವೊಬ್ಬರು ಕೆಲವೊಂದು ಮಾಡಿರ್ತಾರೆ, ಇನ್ನೂ ಕೆಲವೊಂದು ಮಾಡಿರಲ್ಲ. ಫಾರ್ ಎಕ್ಸಾಂಪಲ್, ಸುಮಾರು ವರ್ಷಗಳ ಹಿಂದೆ ನನಗೆ ಒಂದು ಆಪತ್ತನ ನಾನೇ ಮಾಡ್ಕೊಂಡಿರಲಿಲ್ಲ. ಆಮೇಲೆ ಎಲ್ಲೋ ಓದಿದೆ, ಈ ಥರ ಮಾಡಬೇಕು ಅಂತ ಅನ್ನಿಸ್ತು. ಆಮೇಲೆ ಆಪತ್ತನ್ನು ಎಲ್ಲಿಡಬೇಕು ಅನ್ನೋದು ಗೊತ್ತಿಲ್ಲ. ಕ್ಯಾಶ್ ಇಡೋಕ್ಕಾಗಲ್ಲ, ಎಫ್ ಡಿನಲ್ಲಿ ಇಡಬೇಕಾ, ಫಿಕ್ಸ್ ಡಿಪಾಸಿಟ್ ಮಾಡಿದರೆ ನಮಗೆ ಆಪತ್ತಿಗೆ ಸಿಗದೇ ಇದ್ದರೆ, ಕಟ್ ಮಾಡಿದರೆ ಮತ್ತೇನೋ ಟ್ಯಾಕ್ಸ್ ಈ ಥರ ಸುಮಾರು ಇರ್ತವೆ. ಹೀಗೆ ಅದರಲ್ಲಿ ಇನ್ನೂ ಆಳವಾಗಿ ಹೋಗಬೇಕಾದ ವಿಷಯಗಳು ಸುಮಾರಿದೆ. ಅದ್ರ ಬಗ್ಗೆ ನಾವು ಮುಂದೆ ಒಂದಿನ ಮಾತಾಡ್ಬೋದು. ಆದರೆ ಇದು ಹೊಸ ವರ್ಷಕ್ಕೆ ಒಂಥರ ಶರತ್ ಅವ್ರ ಮೂಲಕ ಮತ್ತು ಗೌರಿ ಶಕ್ಕಿ ಸ್ಟುಡಿಯೋ ಮೂಲಕ ಕೊಟ್ಟಿರೋ ಒಂದು ಕೊಡುಗೆ ಅಂತ ಅಂದ್ಕೊಳ್ಳಿ. ಯಾಕೆಂದರೆ ಇದು ತುಂಬ ಇಂಪಾರ್ಟೆಂಟ್ ವಿಚಾರಗಳನ್ನ ಶರತ್ ಅವ್ರು ಹೇಳಿದ್ದಾರೆ. ನಿಮ್ಮ ಒಂದು ಮಾತನ್ನು ನೀವು ಮಾತಾಡ್ತಾ ಹೇಳಿದ್ರಿ, ತುಂಬ ಸಮಸ್ಯೆಗಳಿಗೆ ಮೂಲಭೂತವಾಗಿ ಹಣಕಾಸಿನ ಸಮಸ್ಯೆಯೇ ಕಾರಣ ಆಗಿರುತ್ತೆ, ನಮಗದು ಗೊತ್ತಿರಲ್ಲ. ಈ ಗಂಡ ಹೆಂಡತಿ ಜಗಳ ಆಡ್ತಿರ್ತಾರೆ ಅಂತ ಅಂದ್ಕೊಳ್ಳಿ. ನೀವು ಆಳವಾಗಿ ಗಮನಿಸಿದ್ರೆ ಏನಾಗುತ್ತೆ ಅಂದರೆ, ಗಂಡನ ಯಾವುದೋ ಒಂದು ಸ್ಪೆಂಡಿಂಗ್ ಹ್ಯಾಬಿಟ್ಟು ಹೆಂಡತಿಗೆ ಇಷ್ಟ ಆಗ್ತಿರಲ್ಲ, ಅದು ಪದೇ ಟ್ರಿಗರ್ ಆಗ್ತಿರುತ್ತೆ. ಸೊ ಹಾಗೆ ಗಂಡನ ಫ್ರೆಂಡ್ಸು ಪಾರ್ಟಿಗೆ ಹೋಗ್ತಾರೆ, ಏನೋ ಈ ಥರದ್ದು ಇರ್ತವೆ. ಅಥವಾ ಅಣ್ಣ ತಮ್ಮ ಇರ್ತಾರೆ, ಆಸ್ತಿ ವಿವಾದ ಬರುತ್ತೆ. ಆಸ್ತಿ ವಿವಾದ ವಿಲ್ ಬರಿಬೇಕನ್ನೋದು ಹೌದು, ಬಟ್ ಆಸ್ತಿ ವಿವಾದ ಅಷ್ಟು ವಿಷಮಕ್ಕೆ ಹೋಗೋದು ಯಾಕೆ ಕಾರಣ ಅಂದರೆ, ಇಬ್ಬರಿಗೂ ಹಣದ ಅವಶ್ಯಕತೆ ಇದೆ. ಅದರಲ್ಲಿ ಒಬ್ಬ ಶ್ರೀಮಂತ ಇದ್ದ ಅಂದ್ಕೊಳ್ಳಿ, ಅಥವಾ ಹಣಕಾಸಿನ ವ್ಯವಹಾರವನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾನೆ ಅಂತಂದರೆ ಆತ ಒಂದು ಸ್ವಲ್ಪ ಉದಾರ ಮನಸ್ಸು ತೋರಿಸ್ಬೋದು. ಇಬ್ಬರು ಅದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಯಾಕೆ? ಹಣಕಾಸಿನ ಸಮಸ್ಯೆಯೇ ಕಾರಣ. ಸೊ ಹಣಕಾಸಿನ ಸಮಸ್ಯೆಗಳಿಗೂ ಹಣಕಾಸಿನ ಸಮಸ್ಯೆಯೇ ಕಾರಣ ಆಗಿರುತ್ತೆ. ಬೇರೆ ಸಮಸ್ಯೆಗಳಿಗೂ ಹಣಕಾಸಿನ ಸಮಸ್ಯೆ, ಬೇರೆ ಜಗಳಗಳಿಗೂ ಹಣಕಾಸಿನ ಸಮಸ್ಯೆ ಮೂಲಭೂತ ಕಾರಣ ಆಗಿರುತ್ತೆ. ನಾನು ಎಷ್ಟೋ ಸಲ ನೋಡಿದ್ದೀನಿ, ಫ್ರೆಂಡ್ಸ್ ಮಧ್ಯೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರುವಂಥ ಒಂದು ಘಟನೆಗಳನ್ನ ಕೊಂಡು, ತುಂಬ ಕ್ಲೋಸ್ ಫ್ರೆಂಡ್ಸು ಯಾರೊಬ್ಬರ ಮೇಲೆ ನಂಬ್ತಾರೆ, ಆ ವ್ಯಕ್ತಿ ಸ್ವಲ್ಪ ಎಲ್ಲೋ ಒಂದು ಕಡೆ ಮಿಸ್ಮ್ಯಾನೇಜ್ ಮಾಡ್ತಾನೆ, ಅಲ್ಲಿ ಒಂದು ಜಗಳ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಈ ಥರ ಬರುತ್ತೆ.
ಹೀಗಾಗಿ ನಿಮ್ಮ ಈ ಹಣಕಾಸು ವ್ಯವಹಾರವನ್ನು ನೀವು ಪಾರದರ್ಶಕವಾಗಿಟ್ಕೊಂಡ್ರೆ, ಅಚ್ಚುಕಟ್ಟಾಗಿಟ್ಕೊಂಡ್ರೆ ನಿಮ್ಮ ಪರ್ಸ್ನಲ್ ಲೈಫಲ್ಲಿ ಖಂಡಿತ ಸಮಸ್ಯೆಗಳು 100ಕ್ಕೆ ಬರಲ್ಲ ಅಂತ ಹೇಳೋಕ್ಕಾಗಲ್ಲ, ಭಾಳಷ್ಟು ಕಡಿಮೆ ಆಗ್ತವೆ ಅನ್ನೋದು ಮಾತ್ರ ಸತ್ಯ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇದನ್ನು ಹೇಳಿದಂಥ ಶರತ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಶರತ್, ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ, ಥ್ಯಾಂಕ್ಸ್ ಅಲಾಟ್ ನಿಮಗೆ. ಸೊ ಥ್ಯಾಂಕ್ ಯು ಸರ್. ಅಷ್ಟು ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ಮತ್ತೊಂದು ಸಲ ಈ ಪುಸ್ತಕದ ಬಗ್ಗೆ ಹೇಳಬೇಕು. ಮಿಡ್ಲ್ ಕ್ಲಾಸ್ ಟು ರಿಚ್ ಅಂತ ಶರತ್ ಅವ್ರ ಪುಸ್ತಕ ಇದು. ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆಸಕ್ತರು ದಯವಿಟ್ಟು ಕೊಂಡ್ಕೊಂಡು ಓದಿ. ಆಸಕ್ತರು ಅನ್ನೋದಲ್ಲ, ಆ್ಯಕ್ಚುಲಿ ಎಲ್ಲರೂ ಇದನ್ನು ಕೊಂಡ್ಕೊಂಡು ಓದಿ, ಯಾಕೆಂದರೆ ಇದು ತುಂಬ ಯೂಸ್ಫುಲ್ ಆಗಿರೋಂಥ ಪುಸ್ತಕ. ನಿಮ್ಮ ಅನಿಸಿಕೆಗಳಿಗೆ ಸ್ವಾಗತ. ನಿಮ್ಮ ಅಭಿಪ್ರಾಯಗಳಿಗೆ, ಪ್ರಶ್ನೆಗಳು, ಅನುಮಾನಗಳು ಏನೇ ಇದ್ದರೂ ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಕುರಿತಾಗ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಏನಾದರೂ ಇದ್ದರೆ, ಜರ್ನಿ ಇದ್ದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ತಾರೆ ಗೌರಿ ಶಕ್ಕಿ ಸ್ಟುಡಿಯೋ, ನೋಡ್ತಾರೆ ಮಹಾಮನಿ ಕಾರ್ಯಕ್ರಮ. ನಮಸ್ಕಾರ.